ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 25ನೇ ಪದ್ಯ. ತೋರದಯ ಸುಖ ತೋರದಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ. ತೋರದಯ ಸುಖ ತೋರದಯ, ನಿಗಮಗಮವನೋದಿ ಸುಗುಣ ಸಂತತಿಗೂಡಿ, ನಿಗಮಗಮವನೋದಿ ಸುಗುಣ ಸಂತತಿಗೂಡಿ, ಜಗದೊಲವಾಂತು ತನ್ನ ಬಗೆಯ ನಾರಯ್ಯದಿರೆ, ಜಗದೊಲವಾಂತು ತನ್ನ ಬಗೆಯ ನಾರಯ್ಯದಿರೆ. ತೋರದಯ ಸುಖ ತೋರದಯ, ಕಪಟ ಬಳಿದು ಕೋಟಿ ಜಪವೆನಿಸಗಿ ಬಲು, ಕಪಟ ಬಳಿದು ಕೋಟಿ ಜಪವೆನಿಸಗಿ ಬಲು, ತಪವನೆ ಮಾಡಿ ತತ್ವದುಪದೇಶ ಒಡೆಯದೆ, ತಪವನೆ ಮಾಡಿ ತತ್ವದ ಉಪದೇಶ ಒಡೆಯದೆ. ತೋರದಯ ಸುಖ ತೋರದಯ, ಇಂಗದಣಿ ಮಾದಿ ಸಿದ್ಧಿ ಅಂಗಮಾಗಿ ಪೇರ್ಮಲೋಕ, ಡಂಗುರವೆನಿಸಿ ಶಂಭುಲಿಂಗದನು ಒರೆಯದಿರೆ, ಡಂಗುರವೆನಿಸಿ ಶಂಭುಲಿಂಗದನು ಒರೆಯದಿರೆ. ತೋರದಯ ಸುಖ ತೋರದಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ. ತೋರದಯ ಸವೆಯದ ಬೇರೊಂದನ್ನು ಬೇಕೆನಿಸದ ಇತ್ಯೋಮಾದಿ ಉಪಲಕ್ಷಣಗಳೊಂದಿಗೆ ನಿನ್ನಿನ ದಿನ ಬ್ರಹ್ಮಜ್ಞಾನವನ್ನ ಕೊಂಡಾಡಿತು. ಜಗದೊಳಗೆ ಸಕಲ ವಸ್ತುಗಳು ಸಾಕು ಮತ್ತು ಸವೆಯೋ ಗುಣವನ್ನು ಹೊಂದಿದ. ಆದರೆ ಯಾವುದಾದ್ರೂ ಒಂದು ಲೋಕದಲ್ಲಿ ಅಪೂರ್ವವಾದಂಥ ವಸ್ತು ಅಥವಾ ಅಪೂರ್ವವಾದಂಥ ಒಂದು ತತ್ವ ಅಥವಾ ಜ್ಞಾನ, ಅರಿವು, ತಿಳುವಳಿಕೆ ಇತ್ಯೋಮಾದಿ ಶಬ್ದದಿಂದ ತಾವು ಪರಿಚಯಿಸ್ತಿದ್ರೆ ಅದರ ಹೆಸರೇ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದ ಅನ್ವರ್ಥಕವಾದ ಇರುವಿಕೆಯೇ ಸುಖ ಅಥವಾ ಆನಂದ. ಅಂದ್ರೆ ಆನಂದವಾಗಿರೋದು ಅಥವಾ ಸುಖವಾಗಿ ಇರೋದು ಅಥವಾ ಸುಖರೂಪನೇ ನಾನು ಎಂದು ತಿಳಿದುಕೊಳ್ಳುವುದು, ಇವೆಲ್ಲವೂ ಪರ್ಯಾಯವಾದ ವಾಕ್ಯಗಳೇ. ಸತ್ತು ಚಿತ್ತು ಆನಂದದ ಲಕ್ಷಣವನ್ನ ತಾವು ನೋಡ್ತಾ ಇದ್ದೀರಿ. ಆನಂದದಲ್ಲಿ ಮೊದಲು ಬರುವಂತ ವಿಷಯಾನಂದವನ್ನೇ ಹಿಡಿದು ವಿದ್ಯಾನಂದದವರೆಗೆ ಮೊದಲನೇ ಪದ್ಯದಲ್ಲಿ ನೋಡಿ ಆಯ್ತು. ಈ ಎರಡನೆಯ ಪದ್ಯದಲ್ಲಿ ಮಾನುಷ್ಯಾನಂದವನ್ನೇ ಹಿಡಿದು 10 ಆನಂದಗಳನ್ನು ನೋಡಿದೀವಿ ನಿಂತುದ್ರಣ್ಣ. ಅಂದ್ರೆ ಮಾನುಷ್ಯಾನಂದಗಳು ಅಂದ್ರೆ ಸಿರಿವಂತರಿಂದ ಪ್ರಾರಂಭವಾಗಿ ಆರೋಗ್ಯದಲ್ಲಿ ಸಿರಿವಂತರು, ಆರ್ಥಿಕದಲ್ಲಿ ಸಿರಿವಂತರು, ಒಟ್ಟಾರೆ ಮುಖದಲ್ಲಿ ರಾಜಭೋಗವಿದ್ದವರಿಗೆ ಮಾನುಷ್ಯಾನಂದರು ಅಂತ ಕರಿಬೇಕು ಅಂತ ಹೇಳಿ ನಿನ್ನೆ ಪ್ರಾರಂಭ ಮಾಡಿ ಪ್ರಜಾಪತ್ಯಾನಂದದವರೆಗೆ ಎಷ್ಟು ಆನಂದಗಳನ್ನು ತೋರಿಸಿದ್ದೀವಿ ನಿನ್ನೆ. ಮಾನುಷ್ಯಾನಂದದಿಂದ ಮೊದಲುಗೊಂಡು ಪ್ರಜಾಪತ್ಯ ಆನಂದದವರೆಗೆ ಇರುವ ಆನಂದಗಳನ್ನು ನೀವು ಪ್ರಯತ್ನ ಪೂರ್ವಕವಾಗಿ ನೀವು ಸವೆದರೂ ಅದು ಯೋಗ್ಯನಾದಂತ ಬ್ರಹ್ಮನಿಷ್ಠ ಗುರುವಿನ ಆನಂದಕ್ಕೆ ಅದು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ, ಅಥವಾ ಬ್ರಹ್ಮಜ್ಞಾನದ ಆನಂದದ ಮುಂದೆ ಅದಕ್ಕೆ ಯಾವ ಬೆಲೆನೂ ಇಲ್ಲ ಅನ್ನುವಂಥ ಮಾತನ್ನ ನಿನ್ನಿನ ತನಕ ನೋಡಿದ್ದೀವಿ. ಇವತ್ತೊಂದು ಹೊಸ ಯೋಚನೆಯನ್ನ ನಿಜಕೊಂಡ್ರೆ ನಮ್ಗೆ ಕೊಡ್ಲಿಕ್ಕೆ ಹತ್ತಿದ. ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹಳೆಯ ಮಾತನ್ನೇ ನೆನಪಿಸ್ಕೊಡ್ತೇನೆ.
ಬದುಕಿನಲ್ಲಿ ಸಕಲ ಜೀವಿಗಳು ಏನಾದ್ರೂ ಈ ಬದುಕನ್ನು ಕಟ್ಕೊಂಡಿದ್ರ ಅಥವಾ ಇನ್ನೂ ಬದುಕಬೇಕೆಂಬ ಆಶೆ ನಿಮಗಿದ್ರ, ನಾನು ಏನ್ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ. ನೀವು ಏನಾದ್ರೂ ಈ ಬದುಕನ್ನು ಕಟ್ಕೊಂಡಿರಲ್ಲ, ಆ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನೇನೋ ಹೆಸರುಗಳು ಇಟ್ಕೊಂಡಿದ್ದೀರಷ್ಟೇ. ಸನ್ಯಾಸಿಗಳು ಅಂತ ನೀವು ಇಟ್ಕೊಂಡಿದ್ದೀರಿ, ಗೃಹಸ್ಥರು ಅಂತ ನಾವು ಇಟ್ಕೊಂಡಿದ್ದೀವಿ, ನಮ್ಮ ಮನೆ ಧರ್ಮ ಪತ್ನಿಯರು ಹೆಂಡತಿಯರು ಅಂತ ಅನ್ಕೊಂಡಾರ, ನಾವು ಗಂಡಂದಿರು ಅನ್ಕೊಂಡಿವಿ, ಇವು ಮಕ್ಕಳು ಅನ್ಕೊಂಡಿದಾವ. ಇವೆಲ್ಲ ಏನಂದ್ರೆ ಪಾತ್ರಗಳಿವು. ಈ ಎಲ್ಲ ಪಾತ್ರಗಳ ಒಕ್ಕೂರಿಲಿನ ಚರಮ ಗುರಿ ಏನಾದ್ರೂ ಇದ್ರೆ ನಾವು ಸುಖವಾಗಿರ್ಬೇಕು. ಏನ್ ಬಯಸ್ತೀರಿ ನೀವು ಈಗ? ಏನ್ ಬಯಸ್ತೀರಿ ನೀವು? ಸುಖವಾಗಿರ್ಬೇಕಂತ ಬಯಸ್ತಾರೆ. ಸುಖವಾಗಿರೋ ಸಲುವಾಗಿ ಅಲ್ವೇ ಇದೆಲ್ಲ ಮಾಡಿದ್ದು? ನೀವು ನೌಕರಿಯರ ಮಾಡ್ರಿ, ವ್ಯಾಪಾರರ ಮಾಡ್ರಿ, ಕಳ್ತನಾರ ಮಾಡ್ರಿ, ನೀವು ತೀರ್ಥಕ್ಷೇತ್ರ ಸಂಚಾರಕರ ಹೋಗ್ರಿ, ನೀವು ಏನಲ್ಲ ಉಸಿರು ತಗೊಳ್ಳದೆ ಸುಖವಾಗಿರೋ ಸಲ ತಗೊಳಕತ್ತೀರಿ, ಉಳಿದದ್ದಂತೂ ದೂರ ಉಳಿತು. ನೀವು ಉಸಿರನ್ನು ಕೂಡ ಎದಕ್ ತಗೊಳಕತ್ತೀರಿ ಅಂದ್ರ ಸುಖವಾಗಿರ್ಬೇಕು. ಈ ಸುಖವಾಗಿರ್ಬೇಕು ಅನ್ನುವಂತ ಇಚ್ಛೆ ಎಲ್ಲಿವರೆಗೆ ಇರ್ತದಂದ್ರೆ, ಎಷ್ಟು ನನಗೆ ಒಬ್ಬ ಪಾತ್ರ ನೆನಪಾಗುತ್ತೆ. ಆ ಮಹಾಭಾರತದ ಮೂಲ ಪುರುಷ, ಅವನ ಹೆಸರು ಧೃತರಾಷ್ಟ್ರ. ಸುಖವಾಗಿರ್ಬೇಕು ಅಂತ ಏನೇನ್ ಮಾಡಿದ್ನವನು? ಏನ್ ಮಾಡ್ಲಾರ್ದು ಒಂದರ ಕೆಲಸ ಉಳಿತಾ ಒಂದು? ತಮ್ಮನ ಅಣ್ಣನ ಮಕ್ಕಳನ್ನು ಹೊರಗೆ ಹಾಕದ, ಕೊಲ್ಲಿಸಲಿಕ್ಕೆ ಯೋಚನೆ ಮಾಡ್ದ, ಕೊನೆಗೆ ತನ್ನ 101 ಮಕ್ಕಳನ್ನು ಕಳೆದುಕೊಂಡ, ಎಲ್ಲ ಮಕ್ಕಳ ಮಾರಣ ಹೋಮ. ಅಂತ ಸಮಯದಲ್ಲಿಯೂ ಕೂಡ ಕುರುಡನಾಗಿದ್ದುಕೊಂಡು ಹೆಂಡತಿ ಕರ್ಕೊಂಡು ಅರಮನೆಯಲ್ಲಿ ಭೀಮ ಹಾಕಿದ ಉಳಿಗದ ಕೂಳು ತಿಂದು ಬದುಕ್ತಿದ್ದ. ಎಷ್ಟು ನಿರ್ಲಜ್ಜಿತನ ಇರ್ಬೋದಲ್ಲ, ಇರ್ಬೋದಲ್ಲ. ಎಷ್ಟು ಮಕ್ಕಳು ಸಿಕ್ತರು, ಎಷ್ಟು ಮಂದಿ ಮಾರಣ ಹೋಮ ಆತು. ಹೋಗ್ಲಿ ಬಿಡ, ಅವನ ಕತೆ ಬಿಡಿ. ನಾವೇನ್ ಕಡಿಮೆನಾ? ಎಷ್ಟು ಮಂದಿಗೆ ಹೆಂಡತಿ ಸತ್ತಿಲ್ಲ, ಎಷ್ಟು ಮಂದಿಗೆ ಮಕ್ಕಳು ಸತ್ತಿಲ್ಲ, ಎಷ್ಟು ಮಂದಿ ಏನೆಲ್ಲ ಆಗಿಲ್ಲ, ಎಷ್ಟು ಮಂದಿ ವ್ಯವಹಾರದೊಳಗೆ ಏನೇನೋ ಗಲಾಟೆ ಆಗಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಜೀವ ಹಿಡ್ಕೊಂಡು ಬದುಕ್ತಿವಲ್ಲ, ಎದಕ್ ಬದುಕ್ತಿರ್ಬೇಕು? ಸುಖವಾಗಿರ್ಬೇಕು. ನಾವು ಸುಖವಾಗಿರ್ಬೇಕು, ಹೌದಿಲ್ಲ? ಅಂಥ ಸುಖದ ಸಲುವಾಗಿ ನಾವು ಸುಮ್ಮಿರ್ತೀವ? ನಾವು ಸುಮ್ಮಿರ್ತೀವ? ಸುಖ ಬರಬೇಕಂತ ನಾವು ಸುಮ್ಮಿರ್ತೀವ? ಸುಖ ಸಲುವಾಗಿ ಹೋರಾಟ ಮಾಡ್ತೀವಿ. ಸುಖ ಸಲುವಾಗಿ ಪ್ರಪಂಚ ಮಾಡೋದಂತೂ ಬಿಟ್ಬಿಡು. ಶಾಸ್ತ್ರಾದಿಗಳನ್ನ ಓದಿ ಶಾಸ್ತ್ರದಲ್ಲಿ ಏನು ನಿಯಮಗಳನ್ನ ಹಾಕಿದ್ರು ಅಂದ್ರೆ, ಸುಖವಾಗಿರ್ಬೇಕಾದ್ರೆ ಸುಖರೂಪನಾದ ಪರಮಾತ್ಮನನ್ನು ಕೂಡಬೇಕು ಅಂತ ಹೇಳಿದ್ದು ನಮ್ ತಲೆಯಾಗ ಬತ್ತು. ತಲೆ ಬಂದಾಗ ಏನ್ ಮಾಡಿದೀವಿ ಅಂತಂದ್ರೆ, ಬಹುತೇಕ ಹಿಂಗಿದ್ರೆ ಸುಖ ಆಗ್ಬಹುದು ಅಂತ ತಿಳ್ಕೊಂಡು ಶಾಸ್ತ್ರಾದಿಗಳನ್ನು ಓದ್ಲಿಕ್ಕೆ ಶುರು ಮಾಡಿದ್ವಿ. ನೋಡ್ರಿ, ನೀವು ಶಾಸ್ತ್ರಾದಿಗಳನ್ನು ಎದಕ್ ಶುರು ಮಾಡಿರಿ ಓದಾಕ್ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ರಿ. ಸುಖವಾಗಿರ್ಬೇಕು ಅಂತ ತಿಳ್ಕೊಂಡೇ ಯಾರವರು ಏನು ಅವ್ನು ಬರ್ತಾವಣಿದ್ರೆ ನಾ ತೆಳಗ್ ಬಂದು ವಿಕೆಟ್ ಹೊಡಿತೇನೆ. ಏನ್ ಹೇಳಕತ್ತೀರಂತಮ್ಮ? ಸುಖವಾಗಿರ್ಬೇಕಂತಾನೆ ಶಾಸ್ತ್ರಾದಿಗಳನ್ನು ಓದಕ್ ಶುರು ಮಾಡಿದ್ವಿ. ನಾವು ಸುಖವಾಗಿರ್ಬೇಕಂತ ಹೇಳಿ ಜಪತಪಾದಿಗಳನ್ನು ಮಾಡೋದು ಎದ್ರ ಸಲುವಾಗಿ? ಸುಖವಾಗಿರ್ಬೇಕಂತ. ಎಷ್ಟೋ ಜನ ಬೆಳಗ್ಗೆ ಎದ್ದು ಕೂಡಲೇ ನನ್ನ ಹತ್ತಿರ ಬರ್ತಾರೆ, ಗಂಡ ಸಿಕ್ಕಿಲ್ಲ, ಏನ್ ಮಾಡ್ಬೇಕು? ತಮ್ಮ ಸುಬ್ರಹ್ಮಣ್ಯ ಜಪ ಮಾಡಮ್ಮ. ಇನ್ನೊಬ್ಬ ಬರ್ತಾನೆ, ಯಪ್ಪ ಏನೋ ನಮ್ಗೆಲ್ಲ ದುಡ್ಡು ಮನೆ ನಿಲ್ತಾ ಇಲ್ಲ, ಏನ್ ಮಾಡ್ಬೇಕು? ನೀವು ವಿಷ್ಣು ಸಹಸ್ರನಾಮ ಓದಪ್ಪ ಅಂದ್ರೆ ವಿಷ್ಣು ಸಹಸ್ರನಾಮ ಓದೋದು, ಸುಬ್ರಹ್ಮಣ್ಯ ಜಪ ಮಾಡೋದು, ಇವೆಲ್ಲ ಎದಕ್ಕಾಗಿ? ಸುಖವಾಗಿರ್ಬೇಕಂತಾನೆ. ಸುಖವಾಗಿರ್ಬೇಕಂತೇಳಿ. ಹಾಗಾದ್ರೆ ಹೀಗೆ ಮಾಡಿದ್ರೆ ಸುಖ ಆಗುತ್ತೇನು?
ಅದಕ್ಕೊಂದು ಪ್ರಶ್ನೆ ಮಾಡ್ಬೇಕಲ್ಲ. ಹೌದು. ಈಗ ಒಂದು ನಿಮಗೆ ಬಡತನ ಇದೆ ಅಂತ ಇಟ್ಕೊಳ್ಳಿ, ಒಂದಿಷ್ಟು ಏನೋ ದುಡ್ಡು ಬೇಕು ಅಂತ ಹೇಳಿ ಬ್ಯಾಂಕ್ ನಲ್ಲಿ ಹೋಗಿ ನಿಮ್ದೊಂದು ಮನೆಗೆನೆ ಬರೆದು ಕೊಟ್ಟು ಒಂದು 10 ಲಕ್ಷ ಲೋನ್ ಹಾಕೊಂಡು ಬಂದ್ರಪ್ಪ. ಲೋನ್ ಹಾಕೊಂಡ್ ಬಂದ್ರೆ ದುಡ್ಡು ಬಂತಲ್ಲ ನಿಮ್ಗ, ಹಂಗಾರೆ ಶ್ರೀಮಂತರಾಗ್ಬಿಟ್ರ? ಅಲ್ಲ, ದುಡ್ಡು ಬಂದದಲ್ಲ ಈಗ ನಿಮ್ಗೆ. ಬಂದತ್ತಪ್ಪಾಜಿ, ಆ ಕ್ಷಣಕ್ಕೆ ಮತ್ತೆ ಶ್ರೀಮಂತರಾಗತ್ತ ಅಂತ ಅನಿಸ್ತತ್ತಪ್ಪಾಜಿ. ಅಂದ್ರೆ ಇಲ್ಲಿ ಶ್ರೀಮಂತಿಕೆ ಅಂತ ಕಾಣಿಸ್ತದೆ, ಅಲ್ಲಿ ಲೋನ್ ನಿಮ್ ಹೆಸರು ಉಂಟದೆ. ಹೌದು. ಅಂದ್ರೆ ನೀವ್ ಏನ್ ಮಾಡ್ರಿ, ಬಡತನವನ್ನು ಒಂಚೂರು ಮುಂದಕ್ಕೆ ತಳ್ಳಿರಿ ಅದನ್ನ. ನೀವು ಶ್ರೀಮಂತರಾಗಿಲ್ಲ, ಸ್ವಲ್ಪ ಬಡತನವನ್ನ ಮುಂದಕ್ಕೆ ತಳ್ಳಿದಿರಿ. ಏನು, ನಿಮ್ ಮನೆ ಹೊಲ ಬ್ಯಾಂಕ್ ನಲ್ಲಿ ಅದನ್ನ ಒತ್ತಿ ಇಟ್ಟು ನೀವೇನ್ ಮಾಡಿದ್ರಿ, ಬಡತನವನ್ನು ಮುಂದಕ್ಕೆ ತಳ್ಳಿದಿರಿ. ಇನ್ನೊಂದಿಷ್ಟು ಬಡತನ ಘೋರವಾಗೇ ಬರ್ತದೆ, ಯಾಕಂದ್ರೆ ಬಡ್ಡಿ ಕೊಡಾಕತ್ತದ ಅಲ್ಲಿ. ಹೌದಿಲ್ಲ? ಹೌದಿಲ್ಲ? ಹಾಗೆ ಕ್ಷುದ್ರ ದೇವತೆಗಳ ಜಪತಪಾದಿಗಳಿಂದ ನೀವು ಶಾಸ್ತ್ರದಲ್ಲಿ ನಾವು ಒಂದಿಷ್ಟು ನಿಮಗೆ ಸುಖದ ಸ್ವರೂಪವನ್ನು ಹೇಳ್ತೇವೆ. ವೇದಗಳ ಮೊದಲಿನ ಪೂರ್ವ ಭಾಗಗಳೆಲ್ಲ ಕರ್ಮಕಾಂಡಗಳಲ್ಲೇ ಮನುಷ್ಯ ಸುಖವಾಗಿ ಹೇಗಿರ್ಬೇಕು ಅನ್ನೋದೇ ಬರ್ತದ. ಯಾವ ದೇವತೆ ಆರೋಗ್ಯ ಕೆಟ್ಟರೆ ಯಾವ ದೇವತೆಯನ್ನು ಮಾಡ್ತಾರೆ ಕರಿಬೇಕು, ಆರ್ಥಿಕತೆ ಕೆಟ್ಟರೆ ಯಾವ ದೇವತೆಯನ್ನು ಕರಿಬೇಕು, ಯಾವ ಉಪಾಸನೆಯಿಂದ, ಯಾವ ಯಜ್ಞದಿಂದ, ಯಾವ ಯಜ್ಞಾಹುತಿಯಿಂದ ಯಾವ್ಯಾವ ಸಿದ್ಧಿಗಳು ನಿಮಗೆ ಆಗ್ತಾವ ಅಂತ ಅನ್ನೋದನ್ನು ಬರೆದದ್ದೇ ವೇದದ ಪೂರ್ವ ಭಾಗ. ಆ ವೇದದ ಪೂರ್ವ ಭಾಗದ ಎಲ್ಲ ಯಜ್ಞಗಳನ್ನು ಮಾಡಿ ಸುಖವಾಗಿ ಇದ್ದವ್ರು ಉಂಟೇನು ಅಂತೇಳಿ ನಿನ್ನೆ ಯಯಾತಿ ಮತ್ತು ನಹುಷನ ಕಥೆಯನ್ನು ನೋಡಿದೀವಿ ನಾವು. ಹೌದಿಲ್ಲ? ಆಯ್ತಾ? ಸುಖ ಆಯ್ತಾ? ಇಲ್ಲ, ಸುಖ ಆಗ್ಲಿಲ್ಲ. ಹೌದಿಲ್ಲ? ಇಲ್ಲ. ಹಾಗೆ ಯಾವಾಗಾಗೋದು ಉಪ್ಪಿನ ಗೊಂಬೆ ಸಮುದ್ರವನ್ನು ಎಲ್ಲಿಯವರೆಗೆ ಸೇರುವುದಿಲ್ಲವೋ ಅಲ್ಲಿಯವರೆಗೆ ಉಪ್ಪಿನ ಗೊಂಬೆಯ ದೇಹ ಭಾವ ಎಲ್ಲಿಯವರೆಗೆ ಇದೆಯೋ, ಎಲ್ಲಿಯವರೆಗೆ ದೇಹದ ತೊಡಕಿದೆಯೋ ಅಲ್ಲಿವರೆಗೆ ನೆಗಡಿದೆ, ಎಲ್ಲಿವರೆಗೆ ಮೂಗಿದೆನೋ ಅಲ್ಲಿವರೆಗೆ ಸೊಂಬಳಿದೆ. ಹೌದಿಲ್ಲ? ಹಾಗೆ ಎಲ್ಲಿವರೆಗೆ ದೇಹವನ್ನು ಕಟ್ಕೊಂಡು ಜಗದಾದಿ ಪಡಿ ಪದಾರ್ಥಗಳಲ್ಲಿ ನಾನತ್ವವನ್ನು ತುಂಬಿಕೊಂಡಿದ್ದೀನೋ ಅಲ್ಲಿವರೆಗೆ ನಾನು ದುಃಖಾಗಿ ನನ್ನ ಹತ್ತಿರ ಇದ್ದೇ ಇದೆ. ಇದು ಯಾವಾಗ ಗುರು ಶಂಭುಲಿಂಗವನ್ನು ಕೂಡಿ, ಹೌದಿಲ್ಲ, ಯಾವಾಗ ಉಪ್ಪಿನ ಗೊಂಬೆ ಸಮುದ್ರವನ್ನು ಸೇರಿ ಸಮರಸವಾಯಿತೋ ಅಲ್ಲಿಯವರೆಗೆ ಈ ಸುಖ ಅನ್ನೋದು ನಿಮಗೆ ಎಂದೂ ಸಿಗುವುದಿಲ್ಲ. ಸುಮ್ಮನೆ ಅನವಶ್ಯಕವಾಗಿ ವೇದದ ಪೂರ್ವ ಭಾಗದ ಅನೇಕ ವಿಧಿ ನಿಯಮಗಳಲ್ಲಿ ನೀವು ನಿಮ್ಮ ಸಮಯವನ್ನು ಹಾಕಿ ನೀವು ವ್ಯರ್ಥವನ್ನು ಮಾಡಬೇಡ. ನೀನು ಬೇಗನೆ ಸದ್ಗುರುವಿನ ಹತ್ತಿರ ಹೋಗಿ ಶ್ರವಣ ಮನನಗಳಲ್ಲಿ ನೀನು ನಿಲ್ಲು ಅಂತ ಹೇಳಿ ಉಪದೇಶ ಮಾಡ್ಬೇಕಾಗೈತೆ ಅವರಿಗೆ. ಈ ಪದ ಬರೀ ಉದ್ದೇಶ ಏನು? ಖಂಡವನ್ನು ಬಿಟ್ಟು ಜ್ಞಾನಖಂಡದ ಕಡೆ ಇಟ್ಟು ಅಂತ. ಪರಂಪರಾ ಸಾಧನಗಳಲ್ಲಿಯೇ ನೀನು ಜೀವನವನ್ನು ಕಳಿಬೇಡ. ಎಷ್ಟು ದಿನ ಆಗಮಗಳನ್ನು ಓದಾವ, ಎಷ್ಟು ಜನ ನಿಗಮಗಳನ್ನು ಓದಾವ, ಎಷ್ಟು ಶ್ಲೋಕ ಕಂಠ ಮಾಡಾವ, ಎಷ್ಟು ಮಂದಿಗೆ ಕಥೆ ಹೇಳಾವ, ಏನಾಗುದು ನಿನಗದು? ಏನಪ್ಪಾ, ಪ್ರತಿಯೊಂದನ್ನೆಲ್ಲವನ್ನು ತಿಳಿದುಕೊಂಡು ನಾನು ಅತ್ಯಂತ ಸುಗುಣಿ ಅಂತ ಹೇಳಿ ನೀನು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಸಾತ್ವಿಕನಾಗಿ ಬದುಕಿದ್ರು ಕೂಡ ಬ್ರಹ್ಮಜ್ಞಾನದ ವಿನಃ ನಿನಗೆ ಆ ಸುಖ ಆಗುದಿಲ್ಲ ಅಂತ ಹೇಳಕ್ ಹೊಂಟಾರ ಅವರು. ಅವ್ರ ಗುರಿ ಎಲ್ಲಿದೆ ಅಂತಂದ್ರೆ ಸದ್ಗುರುವಿನ ಪಾಠವನ್ನು ಕೂಡು, ಸದ್ಗುರುವಿನ ಮಹಾವಾಕ್ಯವನ್ನು ಶ್ರವಣ ಮಾಡು, ತತ್ವಮಸ್ಯಾದಿ ಮಹಾವಾಕ್ಯದ ಭಾಗತ್ಯಾಗದ ಲಕ್ಷಣ ನೋಡು, ನೀನಾರೆಂಬುದನ್ನು ತಿಳಿ. ಅಲ್ಲಿಯವರೆಗೆ ನಿನಗೆ ಈ ಸುಖ ಅನ್ನೋದು ಮರೀಚಿಕೆ ಆದೀತಲ್ಲದೆ ಇದು ನನಗೆ ಸಿಗುವುದಿಲ್ಲ ಅಂತ ಹೇಳಿ ಅದನ್ನ ಅವ್ರು ಅಪ್ಪಣೆ ಮಾಡಬೇಕಾಗಿದೆ. ಒಬ್ಬ ಮಠದಾಗ ಶಿಷ್ಯ ಇದ್ದಂತ. ಶಿಷ್ಯ ಇದ್ದ, ದಿನಾಲು ಮುಂಜಾನೆ ದಪ್ಪಗಳು ಏನೋ ಸೇವಾ ಮುಗೀತು ಇಲ್ಲೋ, ಗ್ರಂಥ ತಗೊಂಡು ಗೀತಾ ಶ್ಲೋಕ ಕಂಠ ಮಾಡು ಅಂತ ಹೇಳ್ತಿದ್ರು. ಅವನ್ ಏನಕ್ಕಿತ್ತು, ಏನು ಕಿರಿಕಿರಿಪ್ಪ ಇವ್ರದು, ಮಠಕ್ಕೆ ಬಂದ್ರೆ ಸುಖವಾಗಿರ್ತಾರೆ ಅಂತ ತಿಳ್ಕೊಂಡು ಬಂದ್ರೆ ಅದನ್ನ ಕಂಠ ಮಾಡು, ಇದನ್ನ ಕಂಠ ಮಾಡು, ಜಪ ಮಾಡು ಅಂತ ಇವ್ರದ್ದು ನಿಗ್ರಾತು, ಸಾಕಾಗಿ ಹೋತ್ ನನಗಂತ ಹೇಳಿ ಒಂದಿಷ್ಟು ದಿನ ಹಂಗೆ ಜೀವನ ಮಾಡ್ಕೊಂಡು ಹೋದ. ಕಡೆಗೆ ಒಂದ್ ದಿವ್ಸ ಗುರುಗಳಿಗೆ ಏನಂದ, ಗುರುಗಳ ನೀವು ಹೆಂಗ್ ಭಕ್ತರ ಮನೆ ಉಣ್ಣಾಕ್ ಹೋಗಿ ಆರಾಮ್ ದಕ್ಷಿಣಾದಿ ಇಸ್ಕೊಂಡ್ ಮನೆಗೆ ಬರ್ತಿರ್ಲ, ಹಂಗ ನನ್ನ ಡೈರೆಕ್ಟ್ ಸಾಧನ ಮಾಡಿಬಿಡ್ತೀರಿ ಏನ್ರಿ ಅಂದ. ಹಂಗ ಸಾಧು ಮಾಡಕ್ ಬರುದಿಲ್ಲ ತಮ್ಮ,
ಸೇವಾ ಮಾಡಿ ಪ್ರತಿಯೊಂದೆಲ್ಲ ಅಧ್ಯಯನ ಮಾಡ್ಬೇಕಾಕತಿ ಅಂತ ಅಂದ್ಕೊಳ್ಳಿ ಶಟ್ಕೊಂಡು ಹೋಗ್ಬಿಟ್ಟ. ಗುರುಗಳ ಗುರು ಶಟ್ಕೊಂಡು ಹೋದ, ದಾರಿ ಹಿಡ್ದ ಹೋದ, ತಲೆ ತಿರ್ಗಾಕತ್ತು. ಶ್ರಾವಣ ಮಾಸ ಅವ್ರನ್ನಾರ ಊಟಕ್ಕೆ ಕರ್ತಾರ, ನನ್ನಾರ ಊಟಕ್ಕೆ ಕರಿವಲ್ರು, ಹಿಂಗ್ ಬಿಟ್ಟೆ ಬೇಡ ಬೇಡ ಕಾವಿ ಹಾಕೊಂಡ್ಬಿಟ್ರೆ ಕೆಲ್ಸ ಬರೋಬ್ಬರಿ ಆಕತ್ತೆ ತಿಳ್ಕೊಂಡು ತಾನ ಬಡ ಬಡ ಒಂದ್ 5 ಮೀಟರ್ ಅರಿವಿ ತಗೊಂಡು ಒಂದ್ ಲುಂಗಿ ಒಂದ್ ಅಂಗಿ ಮಾಡ್ಕೊಂಡ್ ಕ್ಯಾಶೆ ಕಾವಿ ಹಾಕೊಂಡು ಒಂದ್ ಊರ್ ದಾಟಿ ಹೊಕ್ಕಿದ್ದ. ಅವ್ನು ನಿಮ್ಮಂತದ್ದೊಂದು ಊರ್ ಬಂತು. ಅಲ್ಲಿ ಪಾಪ ಯಾರು ಸ್ವಾಮಿಗಳು ಸಿಕ್ಕಿದಿಲ್ಲ. ಅಜ್ಜಾರ್ ಬಂದ್ರು ಪ್ರಸಾದ್ ಮಾಡ್ರಿ ಅಂತ ಹೇಳಿ ಅಲ್ಲಿ ಮನೆ ಕರ್ಕೊಂಡು ಹೋಗಿ ಬರೋಬ್ಬರಿ ಎಲ್ಲ ಒಂದು ತಿಂಗಳ ದಿವಸ ಪ್ರತಿಯೊಬ್ಬರ ಮನೆ ಪ್ರಸಾದ, ಪ್ರತಿಯೊಬ್ಬರ ಮನೆ ದಕ್ಷಿಣ, ಒಂದು ತಿಂಗಳ ಭಯಂಕರ ಖುಷಿ ಆಯ್ತು. ಸ್ವಾಮಿಗಳು ಸುಳ್ಳ ಗೀತಾ ಶ್ಲೋಕ ಅಂತ ಮಾಡು, ಅದನ್ನ ಮಾಡಿ ಇದನ್ನ ಮಾಡಂತ ನಮ್ಮ ಹಿಡಿದಿನ ಜನ್ಮ ಹರಿದ್ಬಿಟ್ರು. ನಾವು ಡೈರೆಕ್ಟ್ ಕಾವಿ ಹಾಕೊಂಡ್ಬಿಟ್ಟಿವಿ. ಎಷ್ಟು ಆರಾಮಾತು. ಅದಕ್ಕೆ ಅವ್ರಿಗೆ ಒಂದು ಬರ್ಬೇಕಂತ ಹಳ್ಳಿ ಮಠಕ್ಕೆ ಬಂದ. ಹಾಗೆ ಮನಗಂಡ ಕಾವಿ ರಬ್ಬಾಗಿ ಮನಗಂಡ ಹಾಕೊಂಡಾನು ದೊಡ್ಡ ಆಳ. ಗುರುಗಳಿಗೆ ಗುರುತೇ ಹತ್ಲಿಲ್ಲ. ಬಂದ ಕೂಡಲೇ ಯಾರು ಗೊತ್ತಾತಂದ್ರೆ ಅಜ್ಜಾರ ಅಂದ. ಅಂದ ಕೂಡಲೇ ಎಲ್ಲ ಯಾಕೋ ಏನು ಇದು ಆಶ್ಚರ್ಯ ಅಂದ್ರು. ನಿಮ್ ಕೈ ಸಿಕ್ಕ ನಾವೆಲ್ಲ ಪಜಿತಾ ಇದೀವಪ್ಪ, ನೋಡ್ರಿ ನಾವು ಕಾವಿ ಹಾಕೊಂಡ್ಬಿಟ್ಟು ನಮ್ದು ಕೆಲಸ ಮುಗಿದೋತು. ಒಂದ್ ತಿಂಗಳ ದಿವ್ಸ ನೋಡ್ರಿ ಬಣ್ಣ ಹೆಂಗ್ ಬಂದತ್ ನೋಡ್ರಿ ನಮಗ ಅಂದ. ಗುರುಗಳಿಗೆ ನಮ್ದ್ರು ಅಂತೂ ಹೊಟ್ಟಿ ಚಿಂತೆ ಬಿಡ್ತಿ ಬಿಡಪ್ಪ. ಯಾವ ಚಿಂತೆ ಬಿಡ್ತಿ ಈಗ? ಹೊಟ್ಟೆ ಚಿಂತೆ ಮತ್ತೆ ಅಲ್ಲೇ ಟಿಲೆಟ್ ನಿಮ್ಮಂತವ್ರು ಅಂತೇಳಿ ಶಾಸ್ತ್ರಕ್ಕೆ ಅಲ್ಲೇ ಕುಂತ ಒಂದ್ 3-4 ಕತ್ತಿ ಕೇಳ್ಕೊಂಡ. ಯಾವ್ದೋ ಒಂದು ಊರಿಗೆ ಇಲ್ಲೇ ಒಂದ್ ಕಡೆ ಪ್ರವಚನ ಮಾಡಿದ. ಮತ್ತ ಅವರು 400-500 ರೂಪಾಯಿ ಕೊಟ್ರು. ಮತ್ತ ಗುರುಗಳಿಗೆ ಅಂದು ಬರ್ಬೇಕ ಬಾಳಿ ಬಂದ. ನೋಡ್ರಿ ಗುರುಗಳ, ನೀವು ಸುಳ್ಳ ನಮ್ಮನ್ನ ಆ ಶ್ಲೋಕ ಕಂಟ್ ಮಾಡಿ ಈ ಶ್ಲೋಕ ಕಂಟ್ ಮಾಡೋದ್ ಜಲ್ ಮಾರಿದ್ರಿ. ನಾವ್ ಒಂದ್ 2-3 ಗುಬ್ಬಿ ಕಟ್ಟಿ ಹೇಳ್ಬಿಟ್ಟು ಮಂದಿ 500 ರೂಪಾಯಿ ಕೊಡಿ ನಮಗ ಅಂತ. ಹಂಗಾರ ಇನ್ನು ಬಿಟ್ಟಿ ಚಿಂತೆನೂ ಬಿಡ್ತಿ ಬಿಡಪ್ಪ. ಇದರಿಂದ ಏನ್ ಹೋತು? ಹೊಟ್ಟೆ ಚಿಂತೆ ಹೋತು, ಹೊಟ್ಟೆ ಚಿಂತೆ ಹೋತು. ಆದ್ರೆ ಸುಖ ಆತನ? ಇಲ್ಲ ಇಲ್ಲ. ಸುಖ ಆತ? ಇಲ್ಲ ಇಲ್ಲ. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ. ಶರೀರದಲ್ಲಿ ಸುಂದರವಾದ ರೂಪ ಇತ್ತು, ನಿನಕ್ಕಿಂತನೂ ಸುಂದರವಾದ ಹೆಂಡತಿ ಇದ್ಲು, ಇಬ್ಬರಿಗೂ ಕುಂತ ತಿಂದ್ರು ಸವಿಲಾರದಷ್ಟು ಸಂಪತ್ತಿತ್ತು. ಬರೆದಿಲ್ಲ ಶಂಕರಾಚಾರ್ಯ? ಬರೆದಿಲ್ಲ? ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಧನಂ ಮೇರು ಸಾದೃಶಂ ಯಶಶ್ಚಾರು ಚಿತ್ರಂ ಗುರೋರಂಗರಿ ಪದ್ಮೆ ಮನಶ್ಚೇನ್ನ ಲಗ್ನಂ. ಏನ್ ಬಂತು? ಅಂದ್ರೆ ಏನ್ ಬಂತು? ಕಾವ್ಯ ಹಾಕೊಂಡಿರ್ಬೋದು, ಮಠ ಸೇರಿರ್ಬೋದು, ಎಲ್ಲೋ ಒಂದ್ ಪ್ರವಚನ ಮಾಡಿ ಹಾಡಿ ಒಂದ್ 150 ರೂಪಾಯಿ ದಕ್ಷಿಣ ಇಸ್ಕೊಂಡಿರ್ಬೋದು. ಬೇಡ ಏನೋ ತಿಳಿಲಾರದ ಜನ ನಿಮ್ಗ ಶರಣರ ಅಂತ ಕರುತ್ತಿರ್ಬೋದು. ಜನ ನಿಮ್ಮನ್ನ ಶರಣ್ರಿಪ್ಪ ಅಂತ ಕರೆದು ನಮಸ್ಕಾರ ಮಾಡಿದ ಕೂಡಲೇ ಒಂಥರ ನಿಮಗ ಏನೋ ಒಂದು ಖುಷಿ ಬಂದಂಗ ಆಕತ್ತದು. ಒಂದು ಹೆಗಲ ಹಾಕೋದು, ಯಾರು ಮಾತಾಡ್ತಾರ? ಒಂದು ಕೆಂಪು ಟವಲ್ ಹೆಗಲ ಮೇಲೆ ಹಾಕೊಳ್ಳೋದು, ಒಂದು ಬಿಳಿದೊಂದು ಲುಂಗಿ ಹಾಕೊಳ್ಳೋದು, ಸುತ್ತೋನ್ ಕ್ಯಾಶ್ ಹಂಗಟ್ಟ ಇವತ್ತೇ ಹಚ್ಕೊಂಡೆ ಒಂದ್ ನಮೂನೆ ಅಡ್ಡಾಡಿದ ಕೂಡಲೇ ಜನ ಏನಂತಾರು ಅಂದ್ರೆ ಇವ್ರು ಶರಣರು ಇರ್ಬೇಕಪ್ಪ ಅಂತ ತಿಳ್ಕೊತಾರೆ. ಯಾರೋ ಒಂದ್ 150 ರೂಪಾಯಿನೂ ಕೊಡ್ತಾರೆ. ನಿಮ್ಗೆ ಯಾರಾದ್ರೂ ಊಟಕ್ಕೆ ಕೊಡ್ತಾರೆ. ಏನೋ ಪ್ರಸಂಗ ಬಂದಾಗ ಒಂದು ವೇದಿಕೆ ಮೇಲೆ ಕುಂಡ್ರಾಕ್ ಚಂದ ಹಾಕಾರ ಅಂತ ಹೇಳಿ ಮೇಲೆ ಕುರ್ಚಿ ಮೇಲೆ ಕುಂಡ್ರಿಸಿ ಒಂದು ಹಾರಾನು ಹಾಕ್ತಾರೆ. ಆಗ ನಿಮ್ಗೆ ಏನ್ ಅನಿಸ್ತದೆ? ಅಲ್ಲೋ ನಾ ಏನೋ ಒಂದು ಪಡ್ಕೊಂಡೆ ಅಂತ ಅನಿಸ್ತದ. ಆದ್ರೆ ಏನೋ ಪಡ್ಕೊಂಡಿರ್ಬೋದು. ಹೊಟ್ಟಿಗೆ ರೊಟ್ಟಿ ಪಡೆದಿರ್ಬೋದು, ಮೇಗ್ ಒಂದ್ 5 ಮೀಟರ್ ಬಟ್ಟಿ ಪಡೆದಿರ್ಬೋದು, ಮಣ್ಕೊಳಕ್ ಒಂದ್ ತಗಡಿನ ಮಠ ಪಡೆದಿರ್ಬೋದು. ಆದ್ರೆ ಸುಖ ಹೊಂದಿದ್ರೇನೋ ಇಲ್ಲ. ಅದಕ್ಕಂದಂಗ ನಾವು ತೋರದಯ್ಯೋ ಏನು ಎಂತನದು ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ. ಹೌದಿಲ್ಲ? ಅಂದ್ರೆ ಸದ್ಗುರುವಿನ ಪಾದದಲ್ಲಿ ಕುಳಿತು ತತ್ವಮಸ್ಯಾದಿ ಮಹಾವಾಕ್ಯಗಳ ಶ್ರವಣ ಮನನ ದ್ವಾರ ಸಾಕ್ಷಾತ್ ಮೋಕ್ಷವನ್ನು ಪಡೆಯದೆ ಬೇರೆ ಬೇರೆ ಭಾವಿಸಿ. ಬೇರೆ ಬೇರೆ ಅಂದ್ರೇನು? ಅದನ್ನಷ್ಟೇನಾದ್ರು ಓದುನು, ಅಲ್ಲೊಂದಿಷ್ಟೇನೋ ಮಂತ್ರ ತಿಳ್ಕೊಳ್ಳು, ಅದನ್ನೊಂದಿಷ್ಟೇನೋ ಸಿದ್ಧಿ ತಿಳ್ಕೊಳ್ಳು. ಯಾರೋ ಡಿಸ್ಟರ್ಬ್ ಮಾಡ್ತೀನಿ ನೋಡಪ್ಪ. ದಯವಿಟ್ಟು ನೋಡ್ರಿ, ಮ್ಯೂಟ್ ಮಾಡ್ಕೊಳ್ರಿ.
ಇಂಥವುಗಳನ್ನ ಭಾವಿಸಿ ನೀನು ಜೀವನದಲ್ಲಿ ಆಯುಷ್ಯವನ್ನು ಹಾಳು ಮಾಡಿಕೊಂಡ್ರು ಕೂಡ ಬ್ರಹ್ಮ ಜ್ಞಾನ ಒಂದಿಲ್ಲದಿರೇ ಕೊನೆ ಗುರಿಯಲ್ಲಿ ಇಟ್ಟಣದನ್ನ ಗುರಿ ಯಾರವ್ರು ಮಾತಾಡೋರು? ಯಾರು ಲೇಡೀಸ್ ಮಾತಾಡಕತ್ತಾರ ಯಾರಮ್ಮ ನೀವು? ಅವ್ರು ಗುಲ್ಬರ್ಗ ತಾಯಿಯವ್ರೇನ್ ನೋಡ್ರಿ, ಅವ್ರಿಗೆ ಮ್ಯೂಟ್ ಮಾಡೋದು ಗೊತ್ತಿಲ್ಲ ಏನ್ ನೋಡ್ರಿ. ಮಾಡಿದ್ದೀನಿ ಸರ್, ಮಾಡಿದೆ ಈಗ. ಅಲ್ಲಿ ಮ್ಯೂಟ್ ಓಪನ್ ಮಾಡ್ಬೇಡ್ರಿ ನೀವು. ಒಂದ್ಸರಿ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಮ್ಯೂಟ್ ಓಪನ್ ಮಾಡ್ಬಾರ್ದಮ್ಮ. ಇಲ್ಲ. ಸರಿ, ಏನ್ ಹೇಳ್ತಿದ್ದೆ? ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದಿರಿ. ನೀನು ಏನೋ ಭಾವನೆ ಮಾಡಿಕೊಂಡು ನಾನು ಸನ್ಯಾಸಿ ಆದೆ, ನಾನು ಗೃಹಸ್ಥನಾದೆ, ನಾನು ಶಿವಯೋಗಿ ಆದೆ, ನಾನು ವಿರಕ್ತನಾದೆ, ನಾನು ಇವೆಲ್ಲ ನಿನ್ನ ಭಾವನೆಗಳಿವು. ನೀನು ಸನ್ಯಾಸಿ ಆದದ್ದು ನಿನ್ನ ದೇಹಕ್ಕೆ ಗೊತ್ತಿಲ್ಲ. ನೀವು ಕಾವಿ ಅಂಗಿ ಹಾಕೊಂಡ್ರೆ ನಿಮ್ ದೇಹಕ್ಕೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ನೀವು ಬಿಳೆ ಅಂಗಿ ಹಾಕೊಂಡ್ರೆ ನಿಮ್ ದೇಹ ಅಲ್ಲಂತದ? ಇಲ್ಲ. ಏನು ಗಡ್ಡ ಮೀಸಿ ಬಿಟ್ಕೊಂಡ್ರೆ ನಿಮ್ ಕಪಾಳಿಗೆ ಏನಾರ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಅಲ್ಲಿ ಜಡಭೂತವಾದ ದೇಹದ ಮೇಲೆ ನೀವು ಕರಿ ಅಂಗಿ ಹಾಕಿದ್ರೇನು, ಬಿಳಿ ಅಂಗಿ ಹಾಕಿದ್ರೇನು? ನೀನ್ ಆ ದೇಹಕ್ಕೆ ಸನ್ಯಾಸಿ ಅಂತ ಹೆಸರಿಟ್ರೇನು, ಗೃಹಸ್ಥ ಅಂತ ಹೆಸರಿಟ್ರೇನು? ನೀನ್ ಏನೋ ಋಗ್ವೇದಿ ಅಂತ ಹೆಸರಿಟ್ರೇನು, ನಿನಗೇನು ಸಾಮವೇದಿ ಅಂತ ಹೆಸರಿಟ್ರೇನು? ಏನಿಟ್ರೆ ನಿನ್ ದೇಹಕ್ಕೆ ಗೊತ್ತಾಗತ್ತೆ ಹೇಳಿ ನೋಡೋಣ. ಗೊತ್ತಾಗಲ್ಲ. ಜಡಭೂತವಾದಂತಹ ದೇಹಕ್ಕೆ ನೀನು ಏನಾದ್ರೂ ಭಾವನಾ ರೂಪವಾಗಿ ನೀನೇನಾದ್ರೂ ಹೆಸರಿಟ್ಕೋತೀಯಲ್ಲ, ಆ ಹೆಸರೇನ ನಿನ್ನ ದೇಹಕ್ಕೆ ಗೊತ್ತಾಗತ್ತೇನಪ್ಪಾ? ಗೊತ್ತಾಗಲ್ಲ. ಅಂಥ ಭಾವನೆಗಳಿಂದ ನಿನಗೆ ಸುಖ ತಾಕತ್ತೇನಪ್ಪಾ ಅಂತ ತಿಳ್ಕೊಂಡು ಆ ಸುಮ್ಮನೆ ಅನವಶ್ಯಕವಾದ ಭಾವನೆಗಳನ್ನು ಹೊರಗಾಕು. ಏನು ಮಾಡು ನೀನಂತಂದ್ರೆ ಬಹಳ ಚಂದ ಬರೆದಾರೆ. ಕಾಯದೊಳು ಮನ್ಮಥನ ಪಳೆವ ಸುಂದರ ರೂಪ. ಸರ್ಪಭೂಷಣ ಶಿವಗಳು ಒಂದ್ ಕಡೆ ಬಹಳ ಚೆನ್ನಾಗಿ ಬರೆದಾರೆ. ಬಾಯೊಳೆಲ್ಲರ ಮರುಳು ಗೊಳಿಪ ಜಾನ ನುಡಿ ಆಯದಿಂದಿರ್ತು ತನ್ನಿರವ ತಾನರಿಯದಿರೇ ನಾಯ ಮಲೆಯೊಳಗಿರ್ದ ಹಾಲಿನಂತಿಹುದು ಏನಿರ್ದೊಡಿ ಏನು ನಿಜ ಬೋಧೆಯೊಂದಿಲ್ಲದಿರೇ. ನಿಜ ಬೋಧೆ ಅಂದ್ರೇನು? ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನವನ್ನು ಇಲ್ಲ ಆತು ಅಂತಂದ್ರೆ ನೀನು ಏನು ಓದಿ ಏನ್ ಮಾಡಾವ? ಏನು ಯಾವ ಕ್ಷೇತ್ರದಲ್ಲಿ ತಿರುಗಿ ಏನ್ ಮಾಡಾವ? ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾಪ ಹೊಕ್ಕಿತ್ತು ಅಂತಂದ್ರೆ ಅಲ್ಲಿರುವಂತ ಕಪ್ಪೆ ಮೊಸಳೆಗಳು ಪುಣ್ಯವಂತರಾಗಿ ದೇವಲೋಕಕ್ಕೆ ಗಂಧರ್ವ ಆಗಬೇಕಾಗಿತ್ತು. ಅದು ಹಾಗೆಲ್ಲ ತೀರ್ಥ ಕ್ಷೇತ್ರಗಳಿಂದ ಪುಣ್ಯ ಬರ್ತಿತ್ತು ಅಂದ್ರೆ ಶ್ರೀಶೈಲಕ್ಕೆ ದಿನ ಬಸ್ ಕಂಡಕ್ಟರ್ಗಳು ಹೋಗ್ತಾರೆ. ಹೋಗುದಿಲ್ಲ. ನೀವು ವರ್ಷಕ್ಕೊಮ್ಮೆ ಶ್ರೀಶೈಲ ಬಂದವ್ರಿಗೇನ ಕೈಲಾಸ ಹಾಕಿತ್ತಂದ್ರೆ ದಿನ ಹೋಗು ಕಂಡಕ್ಟರ್ ಡ್ರೈವರ್ಗೆ ಎಷ್ಟಾಗಿರ್ಬಹುದು? ಯಾರು ಹೇಳ್ತಾರೆ? ದಿನ ಸತ್ಯನಾರಾಯಣ ಕಥೆ ಹೇಳಿ ಶ್ರೀಮನ್ ನಾರಾಯಣನ ಭಜನೆ ಮಾಡಿದ್ರು ಸುಖ ಹಾಕಿತ್ತಪ್ಪ ಅಂತಂದ್ರೆ ಆಚಾರ್ಯಗಳು ಇರ್ತಾರೆ ನೋಡಿ, ಇದ್ರದ್ದು ಏನೋ ಮಾಡವ್ರು, ಅಯ್ಯೋ ಯಾಗಪ್ಪಾಗ ಮಾಡಕ್ ಬರ್ತಾರಲ್ಲ ಮನೆಗೆ, ಅವ್ರಿಗೆ ನಾರಾಯಣನೇ ಭೇಟಿ ಆಗ್ಬೇಕಾಗಿತ್ತು. ಅವ್ರ ಮಂತ್ರ ಹೇಳುದಿಲ್ಲ, ಹೇಳ್ತಾರ. ಅವ್ರ ಕೈಯ ಗಂಧ ಪುಷ್ಪ ಏರ್ಚೆ ಬಳ್ಳ ಮಂಡಾಗ್ಯಾವ. ಅವ್ರ ಉಗುರು ಕಣ್ಣಾಗ ಬರೀ ಗಂಧನ ತುಂಬೈತಿ. ಸುಖ ಆತೇನು? ಇಲ್ಲ, ಆಗ್ಲಿಲ್ಲ. ಅದನ್ನು ತಿಳಿದು ಎಚ್ಚರಿಕೆ ಕೊಡಕತ್ತಿದಾರ ನೋಡಪ್ಪ. ಎಚ್ಚರಿಕೆ ಕೊಡಕತ್ತಿದ್ದಾರೆ ನೋಡಪ್ಪ. ಗೀತಾದಿ ಮೋಹನ ಕಲಾ ಜಠರಾಯಣ ಭಾಳ ಚಂದ ಬರೀತಾರ ನೋಡ. ಚಂದಂಗ ಹಾಡ ಕಲ್ಕೊಂಡಿದ್ದ, ಮೋಹನ ಹಾಡುತ್ತಿದ್ದ. ಅದವನ್ನು ಹಾಡಕ್ ಹಚ್ಚಿ ಬಿಟ್ರೆ ಹೊಟ್ಟೆ ನೀರು ಅನಿಸ್ತಂಗಕ್ಕಿತ್ತು.
ನೀರು ಹಣಿಸಿದಂಗ ಆಗಿದಂತ ಆ ಪದಗಾರ ಏನ್ ಮಾಡ್ಕೊಂಡ ಅಂದ್ರ ಹೋಗೋ ಮುಂದೆ ಅವರೊಂದು 100 ಅವರೊಂದು 50 ಹಾಕಿದ ಆಯರಿ ತಗೊಂಡು ಇವು 100 ಅಲ್ಲ ಇದು 1000 ಎಂದು ಭಾವಿಸುತ್ತೇನೆ ಅಂತ ಏನ್ ಭಾವಿಸಿದವ 100 ಅಲ್ಲ 1000 ರೂಪಾಯಿ ಅಂತ ಭಾವಿಸ್ತಾನಂತ. ಇದು ಕೇಳಿರಲ್ಲ ನಾಟಕದಾಗ ಮಂದಿರ ಹಿಂಗೆ ಅಂತಿರ್ತಾರೆ, ಇದು 10 ರೂಪಾಯಿ ಅಲ್ಲ ಇದು 10 ಲಕ್ಷವೆಂದು ಭಾವಿಸುತ್ತೇನೆ. ಸಿಕ್ಕಿದ್ದು 10 ರೂಪಾಯಿ. ಅವ ಏನಂತ ಭಾವಿಸ್ಕೊಂಡ, ಇನ್ನು ಭಾವಿಸ್ಕೊಂಡ್ರೆ 10 ಲಕ್ಷ ಆಕತ್ತನದು. ಆ 10 ರೂಪಾಯಿ ಎಂದಾರ 10 ಲಕ್ಷ ಆಕತ್ತನದು ಹಾಗಲ್ಲ. ಏನಾಗೋದು ಭಾವಿಸ್ಕೊಂಡ್ರೆ? ಹಂಗೆ ನಾನು ಸನ್ಯಾಸಿ ಅಂತ ಭಾವಿಸ್ಕೊಂಡ್ರೆ ಏನಾಗೋದು? ನಾನು ಕಾಶಿ ಒಳಗದನಂತ ಭಾವಿಸ್ಕೊಂಡ್ರೆ ಏನಾಗೋದು? ಭಾವಿಸ್ಕೊಂಡ್ರೆ ಸುಖ ಆಗುದಿಲ್ಲ. ಬ್ರಹ್ಮಜ್ಞಾನವನ್ನು ಪಡೆದ್ರೆ ಸುಖ ಆಕತ್ತದು. ಯಾವನೊಬ್ಬ ಬಹಳ ಚೆನ್ನಾಗಿ ಓದಿದ್ದ, ಹಿಂಗ ತರ್ಕ ಓದ್ತಾರ್ತಮ್ಮ, ಇದು ತಲೆ ಗಿರ್ರ ಅನ್ಬೇಕು. ಅವ್ರು ತರ್ಕ ಮಾಡೋದಕ್ಕೆ ಕೇಳಿದ್ರೆ ನಮ್ಮಂತ ದಾಟ್ರ ಜಗತ್ನಾಗಿಲ್ಲ ಅಂತ ನಮಗ ಕಣ್ಣೀರು ಬರ್ಬೇಕು. ನನಗೆ ಹಂಗ ಅಕ್ಕಿತ್ತು ಮೊದಲು. ನಿನ್ನ ವಯಸ್ಸಿನಾಗಿದ್ದಾಗ ನಮ್ಮ ಗುರುಗಳು ತರ್ಕ ಓದಿದ್ರು. ನಾ ಏನ್ ಉಪನ್ಯಾಸ ಮಾಡ್ತಾನೆ ಅದನ್ನ ಖಂಡಿಸಿ ಬಿಡ. ಅವ್ರು ಉಪನ್ಯಾಸ ಮಾಡಿದ್ದೆ ನಾ ಖಂಡಿಸ್ಬೇಕಾದ್ರೆ ಗುಡ್ಡಾಡ್ತಿದ್ನಿ. ಕಡೆ ನನಗೆ ತರ್ಕ ಓದಿರ್ತಿಲ್ಲ ನಾನು. ಅವ್ರು ತರ್ಕ ಓದಿದ್ದಾರು. ತರ್ಕಾದಿವಾದ ಜನ ಕಲಾ ಜನ ಗೌರವ. ತರ್ಕದಿಂದ ಏನ್ ಸಿಗುತ್ತದೆ ನಿಮಗೆ? ಜನ ಗೌರವ. ನಾವು ಯಾವ್ದು ಹೌದಂತೂ ಅದನ್ನ ಅಲ್ಲಂತಾರ. ಅವರು ಅಲ್ಲಂತ ಸಿದ್ಧಿ ಮಾಡ್ತಾರೆ. ಮತ್ತೆ ಜನ ಅವ್ರಿಗೆ ಚಪ್ಪಾಳೆ ಹೊಡೆದು ಬಿಡ್ತಾರೆ. ಚಪ್ಪಾಳೆ ಹೊಡೆದಿರಬಹುದು ತಮ್ಮ, ಅದ್ರ ಸುಖ ಆತನ ಇಲ್ಲ. ಗೆದ್ದಿರಬಹುದು ನೀನು ಸಮಾಜದೊಳಗೆ ನನ್ನನ್ನು ಗೆದ್ದಿರಬಹುದು. ನೀನು ನನ್ನನ್ನು ಗೆದ್ರೆ ಸುಖ ಆಗುದಿಲ್ಲ, ನಿನ್ನನ್ನು ನೀ ಗೆಲ್ಲು. ಒಬ್ಬ ನನಗತ್ತೆ ವಿನಯ, ಅದು ಹಳ್ಳಿ ಒಳಗಿನ ಮನುಷ್ಯ ರೈತ. ಅವನ ದಿನ ನಾವು ಶಾಸ್ತ್ರ ಹೇಳ್ತಿದ್ದ. ಅವ್ರ ಅಪ್ಪ ಏನ್ ಅನ್ಸಿತ್ತಂದ್ರೆ, ನಾನು ಒತ್ತೆ ಓದಿಲ್ಲ, ಸಂಸ್ಕೃತ ಓದಿಲ್ಲ, ನನ್ನ ಮಗನ್ ಬಿಟ್ಟು ಓದಾಕ್ ಕಳ್ಸ್ಬೇಕಂತೆ ಕಷ್ಟಪಟ್ಟು ನಿಮ್ಮಂತರ ಕೈ ಕಾಲು ಹಿಡ್ಕೊಂಡು ಕಾಶಿ ಒಳಗೆ ಇತ್ತಪ್ಪ. ಆ ಹುಡುಗ ಹೋಗಿ ತರ್ಕ ತಗೊಂಡ. ಅವ್ನು ತರ್ಕ ತಗೊಂಡ, ತರ್ಕದೊಳಗೆ ಫಸ್ಟ್ ಕ್ಲಾಸ್ ಗೋಲ್ಡ್ ಮೆಡಲಿಸ್ಟ್ ಬಂದ. ಸರ್ಟಿಫಿಕೇಟ್ ತಗೊಂಡು ಮನೆಗೆ ಬಂದ ಅವ್ರ ಅಪ್ಪನ ಮುಂದೆ ಮಾತಾಡೋದು ಧೈರ್ಯ ಆಗ್ಲಿಲ್ಲ. ಯಾಕಂದ್ರೆ ನಾವು ಏನ್ ಅನಿಸ್ತಂದ್ರೆ, ನಮ್ಮ ಅಪ್ಪ ಇಲ್ಲಿ ಹಳ್ಳಿಯಾಗ ಬರೇ ಕೈವಿಲ್ ಪದ್ಧತಿ ಗೀತಾ ಕೂತ್ಕೂತಿ ಇದಕ್ಕೆ ಏನ್ ತರ್ಕ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ನಮ್ಮ ಅವ್ವ ಒಂದ್ ನಿಮಿಷ ಮೊದಲು ಸ್ಯಾಂಪಲ್ ಹುಚ್ಚು ತೋರಿಸ್ಬೇಕು ನಿಂದ್ರ ಅಂತ ಹೇಳಿ ಅವ್ರ ಅವನ ಮುಂದೆ 2 ಸೇಬು ಅಂತ ತಗೊಂಡು ಕುಂತ. ಒಂದು ತಾಟ್ನಾಗ 2 ಸೇಬು ಅಂತ ತಗೊಂಡು ಕುಂತ. ಯವ್ವ ಯಾಕತ್ತಮ್ಮ ಇವ್ ಎಷ್ಟಾವ್ ಹಣ್ಣನ್? 2 ಅದಾವ. ನಾ 3 ಮಾಡ್ತ. ನಾನು ಹೆಂಗ್ ರುದ್ದಾನೆ ವಯಸ್ಸಾದಿನ ಮಗಳು ತಾಟ್ನಾಗ 2 ಸೇಬು ಅನ್ನೋದವು ಮುಂದ ಕೂತಾಳ. 2 ಇದ್ದು 3 ಮಾಡ್ತಾನ ಅಂದ ಕೂಡ್ಲೆ ಆಕಿಗೆ ಏನ್ ಅನಿಸ್ತಿ? ಅಬ್ಬಬ್ಬ, ಅದಕ್ಕ ಕಾಶಿ ಹೋಗ್ಬೇಕಂತ ಅಂತಾರ ಮಂದಿ. 2 ಇದ್ದು 3 ಅಂತ ಕಲ್ತು ಬಂದ ನನ್ನ ಮಗ. ಅಬ್ಬಬ್ಬ, ಇದು ಮಾಡ ನನ್ನ ಮಗನ, ಹೆಂಗ್ ಮಾಡ್ತಿ ಮಾಡೋಣ, ಹೆಂಗ್ ಮಾಡ್ತಿ ಮಾಡ ಅಂದ ಕೂಡಲೇ ಮುದುಕಿ ಮುಂದೆ ಕೂತಿತ್ತು. ಇದು ಒಂದ್ ಹೌದಲ್ಲ ಅಂತ ಒಂದ್ ಹೆಣ್ಣಿನ ಮೇಲೆ ಕೈ ಇಟ್ಟು, ಹೌದಪ್ಪ ಇದು 1, ಇದು 2 ಅಂದ್ 2ನೇ ಹೆಣ್ಣಿನ ಮೇಲೆ ಕೈ ಇಟ್ಟು, ಹೌದಪ್ಪ ಅಂತ 2, 1, 3 ನೋಡ. ಹೆಂಗ್ ರುದ್ರಣ್ಣ ತರಕ್ಕೆ ಹೆಂಗದ? ಬಿಕ್ಕ ತೆಪ್ಪಿಸ್ತಾರೋ ಮರ ಅಲ್ರಿ. ಇರೋ ಯಾಕೆ ಹಣ್ಣದಾವು? ಆ ಹೆಣ್ಮಗಳಿಗೆ ಅವನನ್ನ 2, 1, 3 ಅಂತಲ್ಲ. ಇವ ಏನೋ ಬಾಯ್ ಬಿಡ್ಕೊಂಡು ನಮ್ಮ ಗಂಡ ಹಿಡಿದನ ಶಾಸ್ತ್ರ ಹೇಳ್ಯಾನು, 1 ದಿನ ಇಂಥದ್ದು ಹೇಳಿಲ್ಲ ಅನ್ನೋದಕ್ಕೆ ಅದ ಅವ ರಪ್ಪ ಬಂದ. ಆಕೆ ಹೆಣ್ಮಗಳು ರೀ ಬಾಯಿ ಬರ್ರಿ ದೌಡ್ ಬರಿಲ್ಲ. ಯಾಕೆ ಏನು ಅಂತ ಹುಡುಗ ಬಂದ. ನಾನು 2 ಓದು 3 ಮಾಡ್ತಾನ ಅಂದ್ರು. 2 ಓದು 3 ಮಾಡ್ತಾನ, ಹೆಂಗ್ ಮಾಡ್ತಾನ ಮಾಡ್ಲಿ ಅಂದ್ರಂತೆ. ಅವ್ ಬಂದ, ಅವ್ ಮುಂದೆ ಕೂತ. ಅವ್ನು ಹೇಳಪ್ಪ ಹೆಂಗಂತ. ಅಪ್ಪಾಜಿ ನೀವೆಲ್ಲ ಸುಮ್ಮನೆ 40 ವರ್ಷ
ಇಷ್ಟತಿ ಒದರಿ 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 ಸತ್ವಾದ್ರಿ ನಿಮಗೇನು ಸುಖ ಆಗ್ಲಿಲ್ಲ ಮಾಡ್ತ ನೋಡಿ ಈಗ ಮಾಡಪ್ಪ. ಇದು ಒಂದು ಹೋದಲ್ಲ, ಹ್ಞೂ. ಇದು 2 ಹೋದಲ್ಲ, ಹ್ಞೂ. 2 1 3 ಅಂದ. ಓಹೋ ಡೀಲ್ ನೋಡು. ಎಲ್ಲಿ ತಮ್ಮ ಇದು ಎಷ್ಟು ವರ್ಷ ಕಲ್ತಿದ್ದೆ ನಾನು? 3 ವರ್ಷ ಕಲ್ತಿದ್ದೆ. ಆದ್ರ ಆತಪ್ಪ ಮರಾಯ, 3ನೇದ್ದು ನೀವು ತಿನ್ನು, ಇವ್ ಮೊದ್ಲು ನೀವು 2 ನಾವು ತಿಂತೀವಿ ಅಂತ ತಗೊಂಡ್ಬಿಟ್ಟ. ತಮ್ಮ 3ನೇದ್ದು ಏನು ಮಾಡಿಯಲ್ಲ ಅದನ್ನ ನೀ ತಿನ್ನದನ್ನ 1 2 ಏನತ್ಲ ನಿಮ್ಮ ನಾವು ತಿಂತೀವಿ ಅಂದ್ರೆ 2 ಅಂತ ತಗೊಂಡ್ಬಿಟ್ರು. ತಿನ್ನಾಕ್ ಸಿಗ್ತೇನೆ ಇಲ್ಲಪ್ಪ. 3ನೇ ಹಣ್ಣು ತಯಾರು ಮಾಡಿದ್ದವ ಗಣಿತದಿಂದ. ಹೌದಪ್ಪ. ಅದು ತಿನ್ನಾಕ್ ಸಿಗ್ತೇನೆ ಇಲ್ಲಪ್ಪ. ಹಂಗ ಶಬ್ದದಲ್ಲಿ ಬ್ರಹ್ಮನನ್ನು ಹೇಳ್ತೀರಿ. ತಮ್ಮ ಗೊತ್ತಾಗೈತಿಲ್ಲ? ಶಾಸ್ತ್ರ ಹೇಳಂತ ಮೈಕ್ ಇಟ್ರೆ ಮಕ್ಕಳು ಹೌದು ಹೇಳ್ತಾರ. ಬ್ರಹ್ಮನ ಬಗ್ಗೆ ಹೇಳ್ತಾರ. ಆದ್ರೆ ಬ್ರಹ್ಮನ ಅನುಭೂತಿ ಬಂತೇನು? ಇಲ್ಲ, ಇನ್ನ ಬಂದಿಲ್ಲ. ಹೌದಿಲ್ಲ? ತರ್ಕಾರಿ ಧೋರಣ ಕಲಾ ಜನಗೌರವಾಯ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ವರೇ ಜನ ಮೆಚ್ಚದಿರೆ ಶಿವನು ಬಿಡುತ್ತೀರನೆ. ಜನರಿಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ ಚಿನುಮಯ ಶಿವ ನಿನ್ನ ಅರಿಯನೇ ಮರುಳೇ. ಬಿಡು ಭಾಷ್ಯದವರ ಹೌದಿಲ್ಲ? ಹೌದು. ಏನ್ ಹೋಗಿ ಏನ್ ಮಾಡಾವ, ಏನ್ ತಿಳ್ಕೊಂಡ್ ಏನ್ ಮಾಡಾವ, ಏನು ಕ್ಷೇತ್ರ ತಿರುಗಿ ಏನ್ ಮಾಡಾವ, ಎಲ್ಲಿ ಹೋದ್ರೆ ಏನಾಗೋದು? ಸದ್ಗುರುವಿನ ಪಾದದ ವಿನಃ. ಹೌದಿಲ್ಲ? ಅದನ್ನ ಬಿಟ್ಟನವ ನಿಜಮಾಗಮವ ನೋಡಿ ಆತಲ್ಲ ಮುಂದೆ ಒಂದೇ ನೋಡಿ ಹೋಗ್ತಾರ ಮುಗಿತಲ್ಲ. ಈಗ ಸುಗುಣ ಸಂತತಿಗೂಡಿ ಜಗದೊಲವ ಅಂತು ಅಂದ್ರೆ ಜನರಿಂದ ಗೌರವ ಬಂತು. ಏನಾದ ಜಗದ್ ಒಲವು ಅಂದ್ರೇನು? ಪ್ರೀತಿ. ಜಗದ ಒಲವು ಅಂತೂ ಇಂತು ಬಂತಪ್ಪ. ಏನ್ ರುದ್ರಯ್ಯನವ್ರಂತ ಶಾಸ್ತ್ರ ಹೇಳವ್ರು, ರುದ್ರಯ್ಯನಂತ ನಗಸವ್ರು, ರುದ್ರಪ್ಪನಂತ ಹಾಡವ್ರು ನಾವು 30 ವರ್ಷ ಆಗಿದ್ದು ಕೇಳಕಟ್ಟೆ ಎಲ್ಲೆಲ್ಲಿ ಸಿಗ್ಲಿಲ್ಲ ನೋಡಿ. ಇಂಥ ಸ್ವಾಮಿ ಇರ್ಬೇಕು ನೋಡಿ ಊರಿಗೆ ಅಂದ್ರು. ಒಂಥರ ಬೆಳತಕ ನಿದ್ದಲಿಲ್ಪ ನಿಮಗಿದು. ಏನ್ರಿ ಸುಖ ಆತನ? ಸುಖ ಆಗಿಲ್ಲ. ಸುಖ ಆತನ ಇಲ್ಲ. ಜಗದೊರವಾಯಿತು. ಹೌದು. ತನ್ನ ತಾನ ಬಗೆಯ ನಾರಯ್ಯದಿರೇ ಅಂದ್ರೆ ತನ್ನ ಬಂದ್ರೆ ತನ್ನನ್ನು ಯಾರು ಎಂದು ತಾ ತಿಳಿಯದಿರೇ ಆತನ ಆತನ ಇಲ್ಲ. ಚಂಡ ಪ್ರತಾಪದಿಂದ ಅರಿಗಳನ್ನೆಲ್ಲವ ಜಯಿಸಿ ಈ ಭೂಮಂಡಲವನ್ನೆಲ್ಲ ಓರ್ವಣೆ ಆಳುತ್ತಿರ್ತು. ಏನ್ ಅವನ ಶೌರ್ಯ, ಏನ್ ಅವನ ಮಾತ. ಲೋಕದೊಳಗೆ ಎಷ್ಟು ಮಂದಿ ತರ್ಕ ಮಾಡಿ ಎಷ್ಟೋ ಮಂದಿನ ಶಿರಚ್ಛೇದ ಮಾಡಿಸ್ಯಾರ. ಅಂದ್ರೆ ನಿಮ್ಮ ಓದು ಮಂದಿ ಶಿರಚ್ಛೇದ ಮಾಡ್ಸಾಕ್ ಬಂತ. ಓದಿದಂಗಾತ್ ನೀವು. ವಾದದಲ್ಲಿ ರಾಜನ ಮುಂದೆ ಆ ಪಂಡಿತರನ್ನು ಸೋಲಿಸುದು, ಅವು ಅಪ್ಪಾಣ ಹೋಗಿ ಊರ್ಲ್ ಹಾಕೊಂಡು ಹೋಗಿ ಅಂದ್ರೆ ನೀವು ಓದಿದ್ದ ಮುಂದಿನ ಊರ್ಲ್ ಹಾಕ್ಸಾಕ. ಇದರಿಂದ ಸುಖ ಆತ ಇಲ್ಲ. ಇಲ್ಲ ನೋಡು ನೋಡಿ ಎಲ್ಲಾರು ಒಂದ್ ಸ್ವಲ್ಪ ಆಕತ್ತೆ ನೋಡಿ ನನಗೆ ಹೇಳ್ದ ಇಲ್ಲ. ಅದಕ್ಕೆ ತೋರದೆಯೋ ಸುಖ ತೋರದೆಯೋ. ಕಪಟವ ಅಳಿದು ಕೋಟಿ ಜಪವನ ಎಸಗಿ ಬಲು ತಪವನೆ ಮಾಡಿ ತತ್ವದ ಉಪದೇಶ ಪಡೆಯದೆ ಪಡೆಯದೆ ಇರೇ. ಹೌದಿಲ್ಲ? ಅದು ಹಾಗೇ ಬಿಟ್ಟಂಗ. ಕಪಟ ಒಳಿದು ಅಂದ್ರೆ ಸಂಸಾರವನ್ನು ಬಿಟ್ಟು. ಕಪಟ ಅಂದ್ರೆ ಅರ್ಥ ಏನ್ ಮಾಡೋದು? ಅದಕ್ಕೆ ಸಂಸಾರವನ್ನು ಬಿಟ್ಟು. ಸಂಸಾರ ಅಂದ್ರೆ ಕಪಟದು. ಸಂಸಾರದಲ್ಲಿ ಕಪಟ ಮಾಡ್ಲಾರ್ದೆ ನೀನು ಒಂದು ದಿನನೂ ಬದುಕಕ್ಕೆ ಹೋಗ್ಲಿಲ್ಲ. ಅದು ಹಂಗೈತದು. ಒಂಟಿ ಮ್ಯಾಗಿನ ಕುಂತಂಗಿದು. ಇದು ಕಪಟ ಒಳಿದು ಅಂದ್ರ ದೇಹದೊಳಗೆ ಅಥವಾ ಅಂತಃಕರಣದಲ್ಲಿ ಇರುವಂತ ದೋಷಗಳನ್ನ ನೀನ್ ನಿಜವಾಗ್ಲೂ ಬಿಟ್ಟಿ, ಸನ್ಯಾಸವನ್ನು ತಗೊಂಡಿ,
ಸಂಸಾರವನ್ನ ತ್ಯಾಗ ಮಾಡಿ ನಾನು ದುಡ್ಡು ಮುಟ್ಟುವುದಿಲ್ಲ ಅಂತ ಕೆಲವೊಬ್ರು ಬೋರ್ಡ್ ಹಾಕೋತಾರ. ಕೆಲವೊಬ್ರನ್ನ ಹೆಣ್ಮಕ್ಳ ಕಣ್ಣೆತ್ ನೋಡುದಿಲ್ಲ ಅಂತ ಬೋರ್ಡ್ ಹಾಕೋತಾರ. ನೀ ಹೆಣ್ಮಕ್ಳ ಕಣ್ಣೆತ್ ನೋಡುದು ಬಿಡು, ದುಡ್ಡು ಮುಟ್ಟುದು ಬಿಡು, ನೀನ್ ಸುಡುಗಾಡ್ ಬಿಡು, ಕಾಲ ಮ್ಯಾಕ್ ಮಾಡಿ ತೆಲಿ ತೆಳಗ ಮಾಡಿ ಜೋತ್ ಬಿಡು, ತೊಗರಿ ಬೋಡಿಗತೆ ನೀ ಕ್ಷೇತ್ರ ಎಲ್ಲ ತಿರುಗು. ಎಲ್ಲಾದ್ರೂ ಒಂದ್ ಕಡೆ ಗುಡ್ಡದಾಗ ಹೋಗಿ ಕಿಸ್ಕೊಂಡು ಮುಕ್ಕಳಿ ಮೂಲಾದಾಗ ಜಪ ಮಾಡು, ನೀರ್ ಬಿಟ್ಟ ಬಿಡ, ಯಾರು ಬೇಡ ಹೋಗಿ ನಿನಗ ಮುಕ್ಕಳಿ ಮೂಲಾದಕ್ಕೆ. ಏನ ಮಾಡಿದ್ರು ಕೂಡ ಎಲ್ಲಿವರೆಗೆ ನಿನಗೆ ಬ್ರಹ್ಮಜ್ಞಾನ ಆಗೋದಿಲ್ಲೋ, ಎಲ್ಲಿವರೆಗೆ ನಿನಗೆ ತತ್ವದ ಉಪದೇಶ, ತತ್ವ ಉಪದೇಶ ಅಂದ್ರೆ ಏನು? ತತ್ವ ಅಂತಂದ್ರೆ ಏನು? ಬ್ರಹ್ಮ ಸತ್ಯ ಜ್ಞಾನ. ಅದ್ರ ಉಪದೇಶ ಯಾವುದು? ತತ್ವಮಸಿ ಮಹಾವಾಕ್ಯ. ಯಾರು ಕೊಡೋರು? ಸದ್ಗುರುಗಳು ಕೊಡೋರು. ಯಾವಾಗ ಕೊಡ್ತಾರ? ಗುರುಸೇವೆ ಏನ್ ಮಾಡ್ಕೊಂಡು. ಎಲ್ಲಿವರೆಗೆ ನಿನಗೆ ಸದ್ಗುರುಗಳ ಪಾದದಲ್ಲಿ ಕುಳಿತುಕೊಂಡು ನಾನು ಆರು ಅನ್ನುವಂತ ಜ್ಞಾನವನ್ನು ನೀನು ಮಾಡ್ಕೊಳ್ಳೋದಿಲ್ಲೋ ಅಲ್ಲಿ ತನಕ ನೀನು ಏನ್ ಮಾಡಿದ್ರು ಹಣೆ ಬರ ಅಷ್ಟ ಐತಪ್ಪ ಅದು. ಮುಂದ ಹಿಂಗದೆ ಅಣಿಮಾದಿ ಸಿದ್ಧಿಯು ಅಂಗಮಾಗಿ ಪೇರ್ಮಲೋಕ ಡೊಂಗರವೆನಿಸಿ ಶಂಭುಲಿಂಗದ ಅನುವ ಅರಿಯದಿರೇ. ಸರ್ಪಭೂಷಣ ಬಹಳ ಚಂದ ಬರ್ದಾರೆ. ಚಂಡ ಪ್ರತಾಪದಿಂದ ಅರಿಗಳನ್ನೆಲ್ಲ ಒದಗಿಸಿ ಭೂಮಂಡಲವನ್ನೆಲ್ಲ ಓರ್ವಣೆ ಆಳುತ್ತಿದ್ದು ಪಿಂಡದೊಳಗಿರುವ ಜೀವಾತ್ಮವಿದರೆ ರಂಡೆ ಒದಗಿದೆ ಯೌವನದಂತೆ ಹುದು ಅನ್ನುವಂಥ ಮಾತಿನಿಂದ ಶೌರ್ಯವನ್ನು ತೆಗೆದು ಹಾಕಿದ್ರು. ಅನಿಮಾದಿ ಸಕಲ ಸಿದ್ಧಿಗಳೊಡನೆ ತನುಮನ ದರಿವಂತೆ ನಾಲ್ಕ ಲೋಕಗಳಲ್ಲಿ ಸಂಚರಿಸಿ ಅಣಿಯರಿಯದೆ ಗುರುಸಿದ್ಧನೊಡನೆ ಐಕ್ಯವಣಿದೆ ಹೆಣಕ್ಕೆ ಮಾಡಿದ ಸಿಂಗಾರದಂತೆ ಹೋದು. ಈ ಪದನ್ ಡಬ್ಬಿಂಗ್ ಮಾಡ್ಯಾರ ನೋಡಿ. ಏನೋ ತಪಸ್ಸು ಮಾಡ್ದ, ಯಾವುದೋ ಇಂದ್ರಿಯ ನಿಗ್ರಹ ಮಾಡ್ಕೊಂಡ, ದೇವತೆಗಳ ಸಾಕ್ಷಾತ್ಕಾರ ಆತು, ಅನಿಮಾದಿ 8 ಸಿದ್ಧಿಗಳ ಪ್ರಾಪ್ತ ಆದವಪ್ಪ ನಿನಗೆ. ಮಣ್ಣಾಗ ಹೋಗಿರಿ ನನ್ನ 3 ತಿಂಗಳು ಎದ್ದು ಹೊರಗೆ ಬರ್ತಾನ ಅಂದ. ಮಂದಿ ಹೋಗಿದ್ರು 3 ತಿಂಗಳ ತನಕ ನೋಡಿದ್ರು ಮ್ಯಾಲ ಶಿವಾಯ ನಮ್ಮ ಓಂ ಅಂತ ನಮ್ಮಂತಾವ್ ಅವು ಭಜನೆ ಮಾಡಿದ್ವು. 3ನೇ ತಿಂಗಳು ಹಡ್ಡಿದ್ರು ಆರಾಮ ಎದ್ದು ಹೊರಗೆ ಬಂದಪ್ಪ. ಚೆನ್ನಾಗ ಬರಾಕ್ ಹತ್ತಿ ನನಗೆ ಹೇಳ್ತೀನಿ ರುದ್ರಣ್ಣ. 3 ತಿಂಗಳು ಹೋದ್ರು ಅಜ್ಜು ಮಣ್ಣಾಗಿದ್ರು ಸಾಯಿಲ್ ಇಲ್ಲ, ಮಣ್ಣಾಗಿದ್ರು ಸಾಯಿಲ್ ಇಲ್ಲ ಅಂತ ಬರೋದು, ಸಾಷ್ಟಾಂಗ ಹಾಕೋದು, ಯಪ್ಪ ನನಗ ಮಕ್ಕಳಿಲ್ಲ, ಯಪ್ಪ ನನಗ ಬೋರ್ ಬಿದ್ದಿಲ್ಲ, ಯಪ್ಪ ನನಗ ಇವು ಏನ್ ಇವು ಜನ್ಮ ರೋಗಿಗಳು ಇದ್ರ ಕೇಳ್ತಾವೆ. ಇವು ಬಂದು ಏನ್ ಕೇಳ್ತಾವು? ಕೊಪ್ಪಳದಾಗ ಹತ್ತಿನಿರ್ತೀನಿ ಅದೇ ಅದು ಯಾವಾಗಾರ ಕೂತಿರ್ತೀನಿ ಹಿಂದೋಗಿ ಅಲ್ಲಿ ಅಪ್ಪ ಅವರು 11 12 ಅದು ಬರ್ತಾರ ಕೆಳಗೆ. 12ಕ್ಕೆ ಬರೋದಾಗ 400-500 ಮಂದಿ ಪಾಳೆ ಹಚ್ಚಿರ್ತಾರೆ. ಪಾಳೆ ಹಚ್ಚಿ ಪಾಪ 2 3 ಮಗ್ಗಲ್ಲಾಗ ಸಕ್ಕರೆ ಚೀಲ ಹೊತ್ಕೊಂಡು ಅವೆಲ್ಲ ನಿಂತಿರ್ತಾವು. ಬಂದ್ ಏನ್ ಕೇಳ್ತಪ್ಪ ಅಂತಂದ್ರೆ 70 ವರ್ಷದ ಮುದುಕ ಬಂದೆ ಕೆಲ ಒಂದ್ ಯಂತ್ರ ಮಾಡಿಕೊಡು ಮುದುಕಿ ಮಾತು ಕೇಳೋಳತ್ತ. ಇನ್ನೇನು ಇವನ್ ಮಾತು ಕೇಳ್ಬೇಕಾಕಿ? 70 ವರ್ಷ ಇರುವ ಮುಂದಿನ 3 ವರ್ಷದಪ್ಪ ನನಗೆ ವೈರಾಗ್ಯವನ್ನು ಕೊಡಪ್ಪ, ನನಗೇನಾದ್ರು ಜ್ಞಾನವನ್ನು ಕೊಡಂತ ಬೇಡಿದ್ರ ಅವರು ಇಲ್ಲ. ಒಬ್ಬರು ಬರ್ತಾರೋ ಹೆಂಡತಿ ಮಾತಾಡೋದು, ಒಬ್ರು ಬರ್ತಾರೋ ಗಂಡ ಮಾತು ಕೇಳೋದು, ಒಬ್ರು ಬರ್ತಾರೋ ಮಕ್ಕಳ ಮಾತು ಕೇಳೋದು, ಒಬ್ರು ಹೆಣ್ಣಲ್ದ. ಇವ್ರು ಬಂದು ಏನ್ ಕೇಳೋರು ನಿಮ್ಮಣ್ಣ? ಇವ್ರದು ಸಾಯುವ ತನಕ ಇವರದೇ ಚಿಂತೆ, ಇವರಿಗೆ ಬೇಕಿರೋ ಚಿಂತೆ. ಇಂಥವ್ರ ಜೊತೆ ಕುತ್ಕೊಂಡು ಅನಿಮಾದಿ ಸಿದ್ಧಿಗಳಿಂದ ನೀವು ಒಂದಿಷ್ಟು ಪ್ರದರ್ಶನ ಮಾಡೋದು. ಈಗ ಏನ್ ಮಾಡೋದು? ಈಗ ಪ್ರದರ್ಶನ ಮಾಡೋದು. ಹಿಂಗ 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 ಗಾಳ ಕೈ ಹಾಕಿ ಬದುಕಿನ ಸೇವೆಯನ್ನು ಕೊಟ್ಬಿಡುದು ನಿನಗೆ. ಈಗ ಏನ್ ಅನಿಸ್ತದೆ ನಿನಗೆ? ನಾನಂತೇಳಿ ಶಾಸ್ತ್ರಕ್ಕೆ ಬರ್ತೀರೇನು ನೀವು? ನಾಳಿಂದ ಒಬ್ಬ ಬದುಕಿನ ಹಿಂಗೊಂದು ಸೇವೆಯನ್ನು ಕೊಟ್ಟ ತಿಳ್ಕೊ. ನಿಮಗೆ ಏನ್ ಅನಿಸ್ಬಿಡುತ್ತಂದ್ರೆ ಅವನ ಊರು ಕೂಡಿದ್ರು ಇಲ್ಲೋಡೆ ಅವನು ಸಾವು ತನಕ ಅವನು ಸುಖ ಆಗೋ ಮಾತಲ್ಲ ನೋಡಿ. ಸೇಬುವನ್ನು ಕೊಟ್ಟ ಅದ್ದ ಸೇಬುವನ್ನು ಕೊಟ್ಟ ಸೇಬುವನ್ನು ಹಿಂಗ ಅನಿಮಾದಿ ಸಿದ್ಧಿ ಅನಿವಂತೆ 4 ಲೋಕಗಳಲ್ಲಿ ಸಂಚರಿಸಿ. ಇಲ್ಲಿ ಅಷ್ಟ ಅಲ್ಲ, ಬದುಕಿನ ಕುಡುತ್ನಿಯೊಳಗ ನಿಮ್ಮ ಮುಂದೆ ಕುಂಡ್ರುದು, ಬದುಕಿನ ಬಳ್ಳಾರೆ ಭೇಟಿ ಆಗ್ಬಿಡುದು ಇನ್ನೊಬ್ಬರು. ಅವಾಗ ಏನ್ ಅನಿಸ್ತತ್ ನನ್ನ ಬಗ್ಗೆ ನಿಮಗ? ಅಜ್ಜಂದ್ರೆ ಹಿಂಗಿರ್ಬೇಕಪ್ಪ.
ಅದು ಕೈ ಜೋಡಿ ಯಾಕೆ ಹೇಳ್ತಾರೆ ಈ ಬರೀ ಅದು ಬರೀ ಶಾಸ್ತ್ರನೇ ಹೇಳ್ತದೆ ಅದ್ರದಿಂದ. ಹೌದಿಲ್ಲ? ಅದು ದೊಡ್ಡ ಮಾದಿಲ್ಲ ನಾವು. ಅಣಿಯರಿಯದೆ ಮುಂದಿನ ಶಬ್ದ ಏನದು? ಅಣಿಯರಿಯದೆ. ಅಣಿಯರಿಯದೆ ಅಂತಂದ್ರೇನು? ನಿನಗೆ ಯಾವ ತೆರನಾಗಿ ಜೀವ ಬ್ರಹ್ಮರ ಏಕತ್ವದ ಪ್ರತಿಪಾದನೆಯ ಜ್ಞಾನ ಅದರ ಇರವು, ಅದರ ಅಣಿ, ಅದರ ಸುಲಭವಾದಂತ ಕಲೆ ನಿನಗೆ ಸಿಗಲಿಲ್ಲ ಅಂದ್ರೆ ಅಣಿಯರಿಯದೆ. ಗುರು ಸಿದ್ಧ ನೋಡಿ ಐಕ್ಯ ಪಡೆಯದಿರೇ. ಅಂದ್ರೆ ಉಪ್ಪಿನ ಗುಂಡಿಯು ಸಮುದ್ರವನ್ನು ಸೇರದೆ ಅಂದಂಗ. ಅದೇನಿದು? ಹೆಣಕ್ಕೆ ಮಾಡಿದ ಶೃಂಗಾರ. ಎಂತ ಶೃಂಗಾರ ಅದು? ಈ ಹೆಣ ಕುಡಿಸಿರ್ತಾರೆ ಅವಕ್ಕೆ ಜೀವಂತಿದ್ದಾಗ ಅವಕ್ಕೆ ಯಾರು ಕುಡಿಯಾಕ ನೀರು ಹಾಕಿದ್ರು ಅವ್ರ ಮುಕ್ಳಿನೂ ತೊಳೆದಿರುದಿಲ್ಲ. ಅವು ಸತ್ತಿಂದ ಅವಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಂತ ಸೀರೆ ಸುತ್ತಿ ಅದಕ್ಕೆ ಹನಿ ಮೇಲೆ ಈ ಬತ್ತಿ ಹಚ್ಚಿ ಅದ್ರ ಕಣ್ಣಿಗುಂಚೆ ಸುಮ ಹಾಕಿ ಅದಕ್ಕೆ ಒತ್ತರ್ ಗೋಸ್ತಾರ. ಏನ್ರ ಹೆಣಕ್ಕೆ ಸಂತೋಷ ಆತನ? ಅದಕ್ಕೆ ಇಲ್ಲ. ಹಂಗ ನೀ ಅನಿಮಾದಿ ಸಿದ್ಧಿಗಳಿಂದ ನೀನು ಜನರನ್ನು ಮರಳುಗೊಳಿಸಿ ಬಂಗಾರದ ಕಿರೀಟ, ಬೆಳ್ಳಿಯ ಪಾದುಕೆ, ಬಯಲಾದ ಬೆಳ್ಳಿಯ ಬೆತ್ತ, ಮುಂದೆ ಬಹುಪರಾಕ್ ಅಂತ ಕಾಳಿ ಊದವರು, ಹಿಂದಿಂದ ಹಲಿಗೆ ಮೊದಲಿಸೋರು, ರತ್ನ ಗಂಬಳಿಯನ್ನು ಹಾಕಿಕೊಂಡು ನೀವು ಊರು ತುಂಬಾ ಅಡ್ಡಾಡಿದ್ರು. ಆ ಹೆಣಕ್ಕೆ ಮಾಡಿದ ಶೃಂಗಾರಕ್ಕೂ ನಿನಗೂ ಯಾವ ಅಂತರವೂ ಇಲ್ಲ. ಅರ್ಥ ಆತಪ್ಪ? ಅಂದ್ರೆ ಈ ತೆರನಾಗಿ ಬದುಕನ್ನು ಕಟ್ಕೊಂಡು ಜೀವನ ಹಾಳು ಮಾಡಬೇಡ. ನೇರವಾಗಿ ಸದ್ಗುರುವಿನ ಪಾದಕ್ಕೆ ಹೋಗು. ಉದ್ದೇಶ ಏನಪ್ಪ? ಈ ಪದ ಬರೋದ್ರ ಮುಂದಿಂದ ಏನ್ ಹೇಳ್ಬೇಕಾಗೈತಿ? ನೇರವಾಗಿ ಪಾದವನ್ನು ಹಿಡಿ, ನಾರೆಂಬುದನ್ನು ತಿಳಿ, ಸದ್ಗುರುವಿನ ಸೀಮೆಯಲ್ಲಿ ಮನವನ್ನು ನಿಲ್ಲಿಸು. ಪ್ರಪಂಚವು ಒಂದು ಕ್ಷಣದ ನಾಯಿಯ ಮೇಲಿನ ಹೇಸಿ ಅಂತ ಮರಿ. ಒಂದು ಗಂಟೆ ಪ್ರಪಂಚ ಬಿಟ್ಟು ನಿಮಗೆ ಇರಾಕಾಗ್ಲಿಲ್ಲ ಅಂತಂದ್ರೆ ನೀವೇ ವಿಚಾರ ಮಾಡಿ ಎಷ್ಟು ದೂರ ಇರ್ಬೋದು. ಏನಪ್ಪಾ 8:30 9:30 ತನಕ ಒಂದು ಏಕಾಂತ ಸ್ಥಾನದೊಳಗೆ ಸಾಕ ನನಗೆ ಸಂಸಾರ, ಸಾಕಿ ಇವರು ಸಾಕ ನನಗ, ಸಾಕೇ ದೇಹ ನನಗಿಲ್ಲ. ಇನ್ನು ಶಿವನ ಪಾದವನ್ನು ಬಿಟ್ಟು ನನಗೆ ಅನ್ಯ ಗತಿ ಇಲ್ಲ ಅನ್ನುವಂತಹ ಒಂದು ಕ್ಷಣದ ಅನುಭವ, ಒಂದು ಕ್ಷಣದ ಸಿಟ್ಟು. ವೈರಾಗ್ಯ ಅಂದ್ರೆ ಏನು? ಸಿಟ್ಟದು. ವೈರಾಗ್ಯ ಅಂದ್ರೆ ಏನ್ ಅಲ್ರುದ್ರಣ್ಣ? ಸಿಟ್ಟು ಬರ್ಬೇಕು, ಸಿಟ್ಟು ಬರ್ಬೇಕು. ಎಷ್ಟು ದಿನ ಮಾಡಿದ್ದನ್ನ, ಎಷ್ಟು ದಿನ ನೋಡುದಿದನ್ನ, ಮಾಡಿದ್ದನ್ನೇ ಮಾಡಿ, ತಿಂದದ್ದನ್ನೇ ತಿಂದು. ಮುಸ್ಲಿ ಹೆಣ್ಮಕ್ಳು ಆ ಬಂಡೆ ಬೆಳಗ್ಗೆ ಸಾಯ್ತಾರ ನೋಡವ್ರು. ಅವು ಮುಂಜಾನೆ ಎದ್ದು ಕೂಡಲೇ ಬೆಳಗ್ತಾರೆ, ಬೆಳಿಗ್ಗೆ ದಬ್ಬಿನ ಮತ್ತೆ ಹೊಳ್ಳಿ ಮಾಡ್ತಾರ ಅದ್ರಾಗ, ಮತ್ತೆ ಮುಂಜಾನೆ ಬೆಳಗ್ತಾರೆ. ಹಂಗೆ ಸಂಸಾರ ಎಂದು ನಿಂದಿರುವುದಿದು. ಒಂದ್ ಸ್ವಲ್ಪ ಸಿಟ್ಟು ಬರ್ಬೇಕಲ್ಲ. ಅದಕ್ಕೆ ಸಿಟ್ಟು ಬಂದು ಒಂದು ವೇಳೆ ನೀನು ಹುಚ್ಚರಂಗ ತೀರ್ಥಕ್ಷೇತ್ರಗಳನ್ನು ಅಲಿದರಾಗಲಿ, ಸುಮ್ಮನೆ ಅನವಶ್ಯಕವಾದ ವೇದದ ಪೂರ್ವಭಾಗದ ಕರ್ಮ ಕಾಂಡಾದಿಗಳನ್ನು ಓದಿದ್ರಾಗಲಿ, ಬೇಡ ಜ್ಞಾನ ಪ್ರತಿಪಾದನವನ್ನೇ ಓದಿ ಮಂದಿಗೆ ಶಾಸ್ತ್ರ ಹೇಳಿದ್ರಾಗಲಿ, ಅಥವಾ ಏನೋ ದೈವಾನುಪೂರ್ಣದಿಂದ ತಪಸ್ಸು ಮಾಡಿ ದೇವತೆಗಳನ್ನು ಒಲಿಸಿ ಅನಿಮಾದಿ ಸಿದ್ಧಿಗಳನ್ನು ಪಡ್ಕೊಂಡು ಮಂದಿನ ಮಳ್ಳು ಮಾಡಿ 4 ಮಠ ಕಟ್ಟಿದ್ರಾಗಲಿ, ನೀ ಏನ್ ಸುಡುಗಾಡ ಮಾಡಿದ್ರು ಕೂಡ ಸುಖದ ಸ್ವರೂಪನೇನಾಗುವುದಿಲ್ಲ. ಎಲ್ಲಿವರೆಗೆ ಸದ್ಗುರುವಿನ ಪಾದವನ್ನು ನೀನು ಸೇರುವುದಿಲ್ವೋ, ಎಲ್ಲಿಯವರೆಗೆ ಸದ್ಗುರುವಿನ ಸಂತೋಷವನ್ನು ನೀನು ಪಡೆಯುವುದಿಲ್ವೋ, ಎಲ್ಲಿಯವರೆಗೆ ತತ್ವಮಸಿ ಮಹಾವಾಕ್ಯಗಳನ್ನು ವಿಸ್ತರಿಸಿ ನೋಡುವುದಿಲ್ಲವೋ, ಅಲ್ಲಿವರೆಗೆ ನಿನಗೆ ಬ್ರಹ್ಮಜ್ಞಾನ ಆಗುವುದಿಲ್ಲ ಅನ್ನುವಂತ ಮಾತನ್ನ ಈ ಪದ್ಯದಿಂದ ನಮಗೆ ಅಪ್ಪಣೆ ಮಾಡಿದ್ದಾರೆ. ಪದ್ಯವನ್ನು ಮುಕ್ತಾಯದ ಕೊನೆ ಭಾಗದಲ್ಲಿ ಮತ್ತೊಂದು ಸಲ ಒತ್ತೇನು ಹೇಳ್ತೇನೆ, ಪ್ರತಿ ದಿನದಲ್ಲಿಯೂ ಕೂಡ ತಾವೆಲ್ಲ ಏನ್ ಮಾಡಬೇಕು ಅಂದ್ರೆ, ಪ್ರತಿ ದಿನದಲ್ಲಿಯೂ ನಿನ್ನೆಯಿಂದ ನಾನು ಮೊನ್ನೆಯಿಂದನೂ ಇದನ್ನ ಹೇಳ್ತಾ ಇದ್ದೇನೆ, 24 ಗಂಟೆಗಳಲ್ಲಿ ನನ್ನ ಮನಸ್ಸು ಮುಖ್ಯಾನಂದದ ಕಡೆಗೆ ಎಷ್ಟು ಒಲ್ಗದ. ಏನಪ್ಪಾ ನಿಮ್ ಪ್ರಯೋಗ ಏನ್ ಹೇಳಕತ್ತೀನಪ್ಪ ನಿಮಗೆ? ಮುಖ್ಯಾನಂದದ ಕಡೆ ಎಷ್ಟು ಒಲ್ಗದೆ? ಅದ್ವೈತಾನಂದದ ಕಡೆಗೆ, ಮುಖ್ಯಾನಂದ ಅದ್ವೈತಾನಂದದ ಕಡೆಗೆ ನನ್ನ ಜೀವನ ನಡೆದೋ ಇಲ್ಲೋ, ನಾನು ಈ ಕ್ಷಣದಲ್ಲೇ ಯಮನ ಕರೆ ಬಂದ್ರೆ ನಾನು ಹೋಗ್ಲಿಕ್ಕೆ ರೆಡಿ ಅದನ್ನೋ ಇಲ್ಲೋ. ಕೊನೆ ಮಾತೇನು? ಈ ಕ್ಷಣದಲ್ಲಿ ಯಮನ ಕರೆ ಬಂತಪ್ಪ, ಈ ಕ್ಷಣದಲ್ಲಿ ಯಾರಿಗೂ ಹೇಳದೆ ಹೋಗ್ಲಿಕ್ಕೆ ನಾ ರೆಡಿ ಅದನ್ನೋ ಇಲ್ಲೋ. ಈ ದೇಹವನ್ನು ಇಲ್ಲಿ ನೆಲಕ್ಕೆ ಹೋಗದ ನಾನು ಹೊರಗೆ ನಿಂದಿರ್ಲಿಕ್ಕೆ ನಾ ರೆಡಿ ಅದನ್ನೋ ಇಲ್ಲೋ. ಸಾಧನೆ ಅಂದ್ರೆ ಏನಲ್ಲದು.
ಸಾಧನೆ ಅಂದ್ರೆ ದೇಹಾದಿ ಅನಾತ್ಮ ಪದಾರ್ಥಗಳು ನನಗೆ ದೃಶ್ಯ, ನಾನು ಅವಕ್ಕೆ ಸಾಕ್ಷಿ ಅನ್ನುವಂಥದ್ದ ಅದ್ವೈತಾನಂದದ ಗುರಿ. ನೋಡ್ರಿ ಅದು ಅದ್ವೈತಾನಂದ ಬಗ್ಗೆ ಹಿಂದೆ ಹೇಳಿ ನೋಡ್ರಿ ಅದನ್ನ. ಅದ್ವೈತಾನಂದದ ಗುರಿ ಏನದು? ನಾನೊಬ್ಬನೇ ಸತ್ಯ, ಜಗದಾಧಿಪತಿ ಪದಾರ್ಥಗಳ ನಿತ್ಯ, ನಾನೊಂದನೇ ಚೈತನ್ಯ, ನನ್ನ ಚೈತನ್ಯದ ಬಹುರೂಪವೇ ಈ ಜಗತ್ತು ಅನ್ನುವಂಥ ಆ ಅರಿವು ನಿಮ್ಮ ಜೀವನದಲ್ಲಿ ಇದೆ. ನಿಮಗೆ ನೀವು ಪ್ರಯೋಗ ಮಾಡ್ತೀರಿಲ್ಲ ಅನ್ನೋದು ನೋಡುದ್ರ ಮೇಲೆ ನಿಮ್ಮ ಜೀವನದ ಸಾಧನೆ ನಿಂತತಿ. ಪದಗಳ ಭಯಪಟ್ಟು ಮಾಡಿ ಹಾಡುದ್ರೊಳಗೆ ಇಲ್ಲದ ನೀವು ಸಾಧನೆ ಸಾಧನೆ ಹೌದಿಲ್ಲ. ಅಪ್ಪಗಳು ಮೆಟ್ಲಪ್ಪ ಅವರು ತ್ರಾಸಕತಿ 2 ದಿನ ಪಾಠ ಬಂದ್ ಮಾಡೋಣ ಅಂದ್ರಿಲ್ಲೋ ನನಗೆ. ನಾ ಹೌದಲ್ರಿಪ್ಪ ಮಲ್ಕೊಂಡ್ಬಿಡ್ತಾನೆ ಹಂಗೇನ ಇಲ್ಲ. ಹಿಂದೆ ಒಂದು ಘಟನಾ ನಡೀತಿರ್ದ್ರಣ್ಣ. ನಾನು ಒಂದ್ ಸ್ವಲ್ಪ ವೀರೇಶ ಅದು ನಮ್ ಪ್ರಶಾಂತ್ ಅದಾರಲ್ಲ ಹಂಗ ಆ ವಯಸ್ಸಿನಾಗಿದ್ದೆ ನಾನು. ನನ್ನ ಗುರುಗಳು ನನ್ನ ವಯಸ್ಸಿನಾಗಿದ್ರ ಸ್ವಲ್ಪ ಅವ್ರಿಗೆ ಮಲಬದ್ಧತೆ ಇತ್ತು. ಆಗ ಈ ಪೈಖಾನೆ ವ್ಯವಸ್ಥೆ ಇದ್ದಿದ್ದಿಲ್ಲ ಹಳ್ಳ್ಯಾಗ. ನಾವು 1 ಕಿಲೋಮೀಟರ್ ನಮ್ಮ ಗುರುಗಳನ್ನ ನಾವು ಹಳ್ಳಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಬೇದಿ ಸಲುವಾಗಿ. ಅಲ್ಲೊಂದು ಕಡೆ ಅವ್ರನ್ನ ಬೇದಿಗೆ ಕೂಡಿಸಿ ನಾನೊಂದು ಸ್ವಲ್ಪ ಅವ್ರನ್ನ ಬಿಟ್ಟು 10 ಫೂಟ್ ಮುಂದೆ ನಿಂದಿರ್ತಿದ್ದೆ. ಅವ್ರದ್ದು ಬೇದಿ ಮುಗಿದು ಕೂಡಲೇ ಮತ್ತೆ ಹೋಗಿ ನಾನು ಗುದದ್ದವ್ರನ್ನ ಸ್ವಚ್ಛಗೊಳಿಸ್ಕೊಂಡೆ. ಮತ್ತೆ ಅವ್ರನ್ನ ನಾನು ಕರ್ಕೊಂಡು ರೋಡಿಗೆ ಹತ್ತಿಸ್ಕೊಂಡು ಮತ್ತೆ ನಾನು ಮಠಕ್ಕೆ ಕರ್ಕೊಂಡ್ ಬರೋದು ರೂಢಿ ಇದು. ನಾನು ಅವ್ರನ್ನಲ್ಲಿ ಬೇದಿ ಕೂಡ್ರಿಸಿ ಒಂದು ಸ್ವಲ್ಪ 10 ಫೂಟ್ ದೂರ ನಿಂತೆ. ಅವರು ಅದು ಮಲಬದ್ಧತೆ ಸಲ ತಿರಿಕೋತ ಅದು ದೌಡ್ ಬರವಲ್ದು, ಅವ್ರು ಬಿಡವಲ್ರು. ತಿರಿಕೋತ ನನಗೇನು ಕೇಳಿದ್ರು ಅಂತಂದ್ರೆ ಯಾವುದೋ ಒಂದು ಗೀತಾ ಶ್ಲೋಕದ ಅರ್ಥ ಏನು ಅಂತ ಕೇಳಿದ್ರು ನನಗೆ. ಅವಾಗ ನಾನು ಏನ ತಪ್ಪಿ ಬಾಯಿ ತಪ್ಪಣ್ಣೋ ಏನ್ ನನ್ನ ಪಾಪೋ ಏನು ತುಂಟತನೋ ಗೊತ್ತಾಗ್ಲಿಲ್ಲ. ನಾನೇನಂದೆ ಅಂದ್ರೆ ಯಪ್ಪ ಅದನ್ನ ಬೇದಿಯಾರ ಮುಗಿಸ್ರಿ, ಬೇದಿ ಮುಗಿದ ನಂತರ ನಾ ಹೇಳ್ತೇನೆ ಅದನ್ನ ಅಂತ ನಾನು ಹಿಂಗೊಂದು ಮಾತು ನನ್ನ ಬಾಯಿಂದ ತಪ್ಪಾಗಿ ನುಡಿದು ಬಿಟ್ಟೆ. ಅವಾಗ ಅಪ್ಪಗಳು ಏನಂದ್ರು ಅಂದ್ರೆ, ನೋಡಪ್ಪ ಈ ಬೇದಿ ಮುಗುತಕ ಇರ್ತೇನನ್ನೋ ಗ್ಯಾರಂಟಿ ನನಗಿಲ್ಲ. ಈ ಕ್ಷಣದಲ್ಲಿಯೇ ನಾನು ಹೋಗ್ಬಿಟ್ರೆ ನಿನಗೆ ಆ ಶ್ಲೋಕ ಹೇಳವ್ರು ಯಾರು? ಅದಕ್ಕೆ ಅದು ಒಂದು ಶ್ಲೋಕ ಹೇಳೇ ಬಿಡ್ತೇನೋ ಈಗ ಕೇಳಂದ್ರು. ಅಂದ್ರೆ ವಿಚಾರ ಮಾಡಿ ನೋಡ್ರಿ, ಎಷ್ಟು ದೇಹವನ್ನ ಎದುರಿಟ್ಟು ನೋಡ್ತಿರ್ಬೋದು ನೋಡ್ರಿ. ನಂದು ತಪ್ಪಾತು ಅಂತ ನಾನು ಮಾತಾಡಿದ ತಪ್ಪಾತು ಅಂತ ನನಗೆ ಆ ಕ್ಷಣಕ್ಕನ ಗೊತ್ತಿತ್ತು. ಇದ್ರ ಮಾತಾಡಿ ಹೋಗಿತ್ತು. ಇವತ್ತಿಗೂ ಚುಸ್ತಕ್ ನನಗದು. ನಾನು ಹಿಂಗ್ ಮಾತಾಡ್ಬಿಟ್ನಲ್ಲ. ಅದಕ್ಕ ಯಾವ ಕ್ಷಣದಲ್ಲಿ ಈ ದೇಹ ಬಿದ್ದು ಹೋಗತ್ತೆ ಗೊತ್ತಿಲ್ಲ. ಈ ದೇಹ ಬಿದ್ದು ಹೋಗುವುದರೊಳಗಾಗಿ ಈ ದೇಹ ಹುಟ್ಟಿ ಬಂದಂತಹ ಕಾರ್ಯ ಏನಾರ ಇದ್ರೆ ಅದು ಬ್ರಹ್ಮಜ್ಞಾನ, ಅದು ಅದ್ವೈತ ಜ್ಞಾನ. ಅದ್ವೈತ ಜ್ಞಾನ ಅಂದ್ರೆ ಮತ್ತೇನು ಅಲ್ಲ. ಹೆಂಡ್ರು ಬೇಯ್ಲಿ, ಮಕ್ಕಳು ಬೇಯ್ಲಿ, ಓಣಣ್ಣವ್ರು ಬೇಯ್ಲಿ, ಊರಣ್ಣವ್ರು ಬೇಯ್ಲಿ, ಬಟ್ ಅವ್ರ ಟೂರು ಕೂಡಿ ಹೊಗಳಿ, ಅವರು ಹೊಗಳಿದ್ದಾಗಲಿ, ಅವರು ತೆಗಳಿದ್ದಾಗಲಿ, ದೇಹಕ್ಕೆ ರೋಗಾದಿಗಳು ಬಂದದ್ದಾಗಲಿ, ಅಥವಾ ಸತ್ತು ಹೋಗೋದಾಗಲಿ, ಇಡೀ ಮಾಡಿಟ್ಟಂತ ಪ್ರಪಂಚ ಮಕ್ಕಳು ಇನ್ನಷ್ಟು ಡಬಲ್ ಮಾಡೋದಾಗಲಿ, ಅಥವಾ ಒಟ್ಟು ಮಾಡಿಕೊಂಡು ತಿನ್ನೋದಾಗಲಿ, ಏನೇ ನನ್ನ ಎದುರಿಗೆ ನಡೆದ್ರು ಕೂಡ ನಾನು ಅವಕ್ಕೆ ಸಾಕ್ಷಿಕನು ಎಂಬಂತ ಜ್ಞಾನ ಬಿಟ್ಟು ಬಿಡದೆ ಹಿಡ್ಕೊಂಡ್ರಿ ಅಂದ್ರೆ ನೀವು ಅದ್ವೈತ ಆನಂದದಲ್ಲಿದ್ದೀರಿ ಅಂತ ಅರ್ಥ. ಏನ್ ಹೇಳೇನಿಪ್ಪ ರುದ್ರಣ್ಣ? ಎಲ್ಲವನ್ನು ಸಾಕ್ಷಿಕವಾಗಿ ನೋಡಬೇಕು. ಇದು ಸಂಸಾರಿಕರಿಗೆ. ಇನ್ನು ನಿಮ್ಮ ಸನ್ಯಾಸಿಗಳಿಗೆ, ನಿಮ್ಗೆ ಇಡೀ ಕುಡುತ್ನಿ ಊರೆಲ್ಲ ಕೂಡಿ ಸುವರ್ಣ ಕಿರೀಟವನ್ನು ತಂದು ಹೊಗಳಿಸಿದಾಗನೂ ನೀವೇನ್ ತಿಳ್ಕೋಬೇಕು, ಇದೆಲ್ಲವೂ ಜನಕ್ಕೆ ಮಾಡಿದ್ರೆ ಶೃಂಗಾರ. ನಿಮ್ಮನ್ನ ಇಡೀ ಕುಡುತ್ತೀನಿ ಊರೆಲ್ಲ ಕೂಡಿ ನಿಮ್ಮಂತ ಲಫಂಗ್ರಿ ಯಾರು ಇಲ್ಲ, ನಮ್ಮ ಊರಾಗ ನೀವು ಇರಬೇಡ್ರಿ ಅಂತ ನಿಮ್ಮನ್ನ ಬಡಿಗೆ ತಗೊಂಡು ಬೆನ್ನಚ್ಚಿರ ಅಂತ ತಿಳ್ಕೋರಿ. ಅವಾಗ ಏನ್ ತಿಳ್ಕೋಬೇಕು ಅಂದ್ರೆ ಪಾಪ ಅವ್ರಿಗೆ ತಿಳಿದಾರದ ಮಾಡ್ತಾರೆ. ಅಕಸ್ಮಾತ್ ಹೊಡೆದ್ರು ಹೆಣಕ್ಕೆ ಹೊಡೆದ್ರೆ ನನಗೆ ಆಗೋದೇನು, ಅಕಸ್ಮಾತ್ ಏನೋ ನನ್ನ ಕೆಟ್ಟಿ ಹೊಡೆದ್ರಪ್ಪ, ಹೊಡೆದಿಲ್ಲ ಅನೇಕ ಮಂದಿ ಸನ್ಯಾಸಿನ ಹೊಡೆದಾರಿಲ್ಲೋ, ಮತ್ತೆ ಏನ್ ನಮ್ಮನ್ನ ಹೊಡೆದ್ರೆ ಏನ್ ದೊಡ್ಡದು ಅಂತ ಘಟನೆ ಬಂತಪ್ಪ ನಿಮಗೆ.
ಆಗಲೂ ಕೂಡ ಏನ್ ತಿಳ್ಕೋಬೇಕು, ಪಾಪ ತಿಳಿಯದೆ ಅವ್ರು ಹಾಗೆ ಮಾಡಾಕತ್ತಿದ್ದಾರೆ. ಏಸು ಶಿಲುಬೆ ಏರಿಸುವಾಗ ಏಸು ಏನ್ ಹೇಳಿದ? ಪಾಪ ತಿಳಿಯದೆ ಹಂಗೆ ಮಾಡಾಕತ್ತಾರೆ. ಪರಮಾತ್ಮ ಕ್ಷಮಿಸ. ಹೌದು, ತನ್ನ ಎದೆಯಲ್ಲಿ ಮೊಳೆ ಹೊಡೆಯುವಾಗನು ಏನ್ ಹೇಳಿದ? ಕ್ಷಮಿಸಂತ. ಕ್ಷಮಿಸಪ್ಪ ಅವ್ರನ್ನ, ಗಲ್ಲಿಗೆ ಹಾಕವ್ರನ್ನ ಅಂದನ ಇಲ್ಲಪ್ಪ. ಹೌದಿಲ್ಲ? ಇದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೇನು? ಹೊಗಳಿದಾಗ ಸಂತೋಷ ಕೊಡೋದು ಬ್ರಹ್ಮಜ್ಞಾನ ಅಲ್ಲ. ಎದೆಯೊಳಗ ಬಂಡಿ ಹಲಿಗೆಗೆ ನಿಮ್ಮನ್ನ ಕಟ್ಟಿ ಎದಿ ಮ್ಯಾಲ ಮಳೆ ಹೊಡೆಯುವ ಪ್ರಸಂಗ ಬಂದ್ರು ಕೂಡ ಅವಾಗ ದೇಹವನ್ನು ಎದುರಿಟ್ಟು ನೋಡುವಂತ ಸಾಕ್ಷತ್ವ ಜ್ಞಾನ, ಇದು ಬ್ರಹ್ಮಜ್ಞಾನ. ಅಲ್ಲಿಯವರೆಗೆ ತೋರದಯ್ಯೋ ಸುಖ. ಶಿವಾಯ.